ಅವ್ನ ಜೀವನದಲ್ಲಿ ಎಲ್ಲಾ ನಂಬಿಕೆಗಳನ್ನು ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಸುಮ್ನೆ ಯಾರು ಸಾಯಲ್ಲ. ಸುಮ್ನೆ ಯಾರು ಸಾಯಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಜೀವನದಲ್ಲಿ ಮಾಡ್ಬೇಕಾಗಿರೋದು ತುಂಬಾ ಇದೆ. ಹಂಗೆ ನಾರ್ಮಲ್ ಆಗಿ ಕೂತ್ಕೊಂಡ್ರು ಮನುಷ್ಯ ಸಂತೋಷವಾಗಿ ಕೂತ್ಕೋಬಹುದು, ಏನಿಲ್ಲ. ಯಾಕಂದರೆ ಕೆಲವೊಬ್ರು ಇರ್ತಾರೆ, ಒಂದು ವರ್ಷ ಮದುವೆ ಆಗ್ತಾರೆ ಯಾರೋ ಶ್ರೀಮಂತನ, ಒಂದು ವರ್ಷ ಆದಮೇಲೆ ಡೈವರ್ಸು. ಅವಳು ಜೀವನ ಪೂರ್ತಿ ಆಗಷ್ಟು ಅವನ ಹತ್ರ ದುಡ್ಡು ಬಾಚ್ಕೋಬೇಕು ಅಂತ ಪ್ಲ್ಯಾನಲ್ಲೇ ಮದುವೆ ಆಗಿರ್ತಾರೆ. ಹುಡುಗಿ ಯಾವ ಥರ ಲಿವಿಂಗ್ ಸ್ಟೈಲ್ ಇದೆ, ಅವ್ರ ಫ್ಯಾಮಿಲಿ ಲಿವಿಂಗ್ ಸ್ಟೈಲ್ ಇದೆ ಏನಿದೆ, ಹುಡುಗ ಎಷ್ಟು ಅರ್ನ್ ಮಾಡ್ತಿದ್ದಾನೆ, ಅವ್ರಿಗೆ ಎಷ್ಟು ಕೊಟ್ಟರೆ ಜೀವನ ನಡ್ಸೋಕ್ಕಾಗತ್ತೆ, ಅಷ್ಟು ಮಾತ್ರ ಕೊಡಬೇಕು. ಎಕ್ಸ್ಟ್ರಾ ಎಲ್ಲ ಬೇಕಾಗಿಲ್ಲ, ಶೋಕಿ ಎಲ್ಲ ಬೇಕಾಗಿಲ್ಲ. ಆ ಜಡ್ಜ್ ನೆಟ್ಗಿದ್ರೆ ಅವ್ರ ಎಷ್ಟೇ ಹೆಂಡತಿ ಕಡೆಯವ್ರು ಎಷ್ಟೇ ಕೆಟ್ಟದಾಗಿದ್ರು, ಜಡ್ಜ್ ನೆಟ್ಗಿದ್ರೆ ಇದನ್ನು ತಡಿಬೋದಾಗಿತ್ತು. ಜಡ್ಜೇ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು. ನ್ಯಾಯದ ಇದ್ರಲ್ಲೇ ಅವ್ನಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನೆಲ್ಲಿ, ಅದಕ್ಕೆ ಅವನು ಹೋಪ್ಸೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಈಗಿನ ರಿಲೇಷನ್ಶಿಪ್ಪಲ್ಲಿ ಇಂಪಾರ್ಟೆಂಟ್ ಏನಿದೆ, ಮನಿ, ಈಗೋ ಏನು ನಡೀತಿದೆ ಗೊತ್ತಾಗ್ತಿಲ್ಲ. ಹಾಕಿ ಅವಳು ಹುಡುಗಿಗೆ ಯಾರಾದರೂ ಫಾಲ್ಸ್ ಕೇಸ್ ಹಾಕಿದ್ರೆ ಹುಡುಗಿ ಪ್ರೂವ್ ಮಾಡೋಕ್ಕಾಗಲಿಲ್ಲ, ಅಥವಾ ಫಾಲ್ಸ್ ಕೇಸ್ ಅಂತ ಪ್ರೂವ್ ಆದರೆ ಹಾಕಿ 5 ವರ್ಷ ಒಳಗೆ ಅವ್ರನ್ನ. ಕೆಲವ್ರು ಎಷ್ಟೊಂದು ಜನ ಅವರು ದುಡ್ಕೊಂಬಂದು ಮನೇಲಿ ಗಂಡನ್ ಸಾಕ್ತಿರೋರು ಇದ್ದಾರೆ. ಆ ಮೀಟು ಟೈಮಲ್ಲೂ ಹಂಗೆ ಆಯಿತು. ಅದ್ರಲ್ಲಿ ಪಾಪ ಸತ್ಯ ಹೇಳ್ತಿರೋರು 10 ಜನ ಇದ್ರು. ನಿಜವಾಗ್ಲೂ ಹುಡುಗಿನ ಮೇಲೆ ಆಗಿಲ್ಲ ಅಂತಲ್ಲ, ಸತ್ಯ ಹೇಳಿದವ್ರು 10 ಜನ ಇದ್ರು. ಸುಳ್ಳು ಹೇಳೋರು 100 ಜನ ಬಂದ್ಬಿಟ್ರು ಆ ಟೈಮಲ್ಲಿ. ಆ 10 ಜನರ ವ್ಯಾಲ್ಯೂನು ತೆಗೆದುಬಿಟ್ರು. ಏನು ಅತುಲ್ ಸತ್ರ ಏನಾಯ್ತು, ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ ಅವ್ರ ಹತ್ರ ದುಡ್ಡು ವಸೂಲು ಮಾಡ್ತೀವಿ, ಅವ್ರ ಸತ್ರು ಅವ್ರ ಆಸ್ತಿ ಇದೆಯಲ್ಲ ಅದನ್ನು ತಗೋತೀವಿ ಅಂತ ಆ ಲೆವೆಲ್ಗೆ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಈ ವಾರ ಒಂದು ದುಃಖಕರ ಘಟನೆ ನಡೆದಿದೆ. ಒಬ್ಬ ಇಂಜಿನಿಯರ್, ಯಂಗ್ ಇಂಜಿನಿಯರ್, 34 ವರ್ಷ ಅಷ್ಟೇ, ಇಂಡಿಯಾದು ಕಾನೂನು ವ್ಯವಸ್ಥೆಗೆ ಸೋತು ಮಾಡ್ಕೊಂಡಿದ್ದಾರೆ. ಅದು ವ್ಯಕ್ತಿ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಯಾಕೆ ಸುಸೈಡ್ ಮಾಡ್ಕೊತಿದ್ದೀನಿ ಅನ್ನೋದೊಂದು ಲೆಟರ್ ಬರೆದು ಅದನ್ನು ಎಲ್ಲರೂ ತಿಳಿಸಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಇಷ್ಟು ಯಾರು ಕೋಆರ್ಡಿನೇಟೆಡ್ ಆಗಿರೋ ವ್ಯಕ್ತಿ ಸುಸೈಡ್ ಮಾಡ್ಕೊಳ್ಳೋದು ನೋಡೋದಂದರೆ ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಗಾಬರಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ಲಿ ಅವ್ರು ಪ್ರೆಸೆಂಟ್ ಮಾಡಿರೋ ರೀತಿ ವಿಡಿಯೋದಲ್ಲಿ ನೋಡಿಬಿಟ್ರೆ, मरे हुए शरीर के आसपास मेरी पत्नी या उसका परिवार की तरफ से कोई नहीं आना चाहिए. मेरा अस्थि विसर्जन तब तक नहीं होना चाहिए जब तक मेरे हरासर्स को पनिशमेंट नहीं मिलता. इतने सारी चीजें, एविडेंस और सब कुछ होने के बाद भी अगर कोर्ट, ये जज और मेरे बाकी के हरासर्स को पनिशमेंट नहीं देती है और बरी कर देती है, तो मेरा जो अस्थि है वहीं कोर्ट के बाहर किसी गटर में बहा देना चाहिए. ಆ ವ್ಯಕ್ತಿ 25 ಪೇಜ್ ಸೂಸೈಡ್ ನೋಟ್ ಬರ್ದಿದಂತೆ. 25 ಪೇಜ್, ಪ್ರತಿಯೊಂದನು ಅವನ್ಗೆ ಏನ್ ಪ್ರಾಬ್ಲಮ್ ಫೇಸ್ ಮಾಡಿದಾನೆ, ಹಿಂಗ್ ಫೇಸ್ ಮಾಡಿದಾನೆ. ಪ್ಲಸ್ ನಮ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿರೋದು ಏನು ಅಂತಂದ್ರೆ, ಮೇನ್ ಆಗಿ ಈ ನಮ್ಮ ಕಾನೂನು ಏನ್ ಒಂದು ವ್ಯವಸ್ಥೆ ಇದೆ, ಒಬ್ಬರಿಗೆ ಒಂದು ಏನೋ ಒಂದು ವ್ಯವಸ್ಥೆನ ಕೊಡೋದು, ಇನ್ನೊಬ್ರಿಗೆ ಇನ್ನೊಂದು ಕೊಡೋದು, ಆ ಇಂಬ್ಯಾಲೆನ್ಸ್ ಅಲ್ಲಿ ಅವರು ಸಿಕ್ಕಾಕೊಂಡು ಒದ್ದಾಡಿ ಹೆಲ್ಪ್ಲೆಸ್, ಟೋಟಲ್ ಆ ಪರ್ಸನ್ ಮುಖದಲ್ಲಿ ನಂಗೆ ಕಾಣಿಸಿದ್ದು ಹೆಲ್ಪ್ಲೆಸ್. ಏನ್ ಅವನ್ಗೆ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತಂದ್ರೆ, ಸೂಸೈಡ್ ಮಾಡ್ಕೋತಾನೆ ಅಂತಂದ್ರೆ, ಹಿ ಹ್ಯಾಸ್ ಲಾಸ್ಟ್ ಆಲ್ ದ ಟ್ರಸ್ಟ್. ಅವ್ನ ಜೀವನದಲ್ಲಿ ಎಲ್ಲಾ ನಂಬಿಕೆಗಳನ್ನು ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಸುಮ್ನೆ ಯಾರು ಸಾಯಲ್ಲ. ಸುಮ್ನೆ ಯಾರು ಸಾಯಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಜೀವನದಲ್ಲಿ ಮಾಡ್ಬೇಕಾಗಿರೋದು ತುಂಬಾ ಇದೆ. ಹಂಗೆ ನಾರ್ಮಲ್ ಆಗಿ ಕೂತ್ಕೊಂಡ್ರು ಮನುಷ್ಯ ಸಂತೋಷವಾಗಿ ಕೂತ್ಕೋಬಹುದು, ಏನಿಲ್ಲ. ಬಟ್ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರಿಗೆ ಜೀವನದಲ್ಲಿ ಇನ್ಯಾವ ಆಪ್ಷನ್ ಉಳಿದಿರ್ಲಿಲ್ಲ. ಎಲ್ಲಾ ಕಡೆಯಿಂದನೂ ಟಾರ್ಚರ್ ಅನುಭವಿಸಿ ಆ ಅನುಭವನ ಎಲ್ರಿಗೂ ಶೇರ್ ಮಾಡಿ, ಇಂಥದೊಂದು ವ್ಯವಸ್ಥೆ ನಮ್ದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಎಲ್ರಿಗೂ ಶೇರ್ ಮಾಡ್ಬಿಟ್ಟು ಮಾಡ್ಕೊಂಡಿರೋದು. ಅದೊಂದು ಎಷ್ಟು 1 hour ವಿಡಿಯೋ ಅಲ್ವಾ ಮಾಡಿರೋದವ್ರು? 1.5 ಅವರ್ ವಿಡಿಯೋ ಮಾಡಿದ್ದಾರೆ. ಅವ್ರಿಗೆ ಏನೇನು ಯಾಂತ ಪರಿಸ್ಥಿತಿಯಲ್ಲಿ ಅವರು ಕಳೆದಿದ್ದಾರೆ ಅನ್ನೋದ ಪ್ರತಿಯೊಂದು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನ ನೋಡ್ಬಿಟ್ಟದ್ದು ನನಗಂತೂ ನಿಜವಾಗ್ಲೂ ಭಯ ಆಗೋಯ್ತು. ಈಗಿನ ಜನರೇಷನ್ ಏನಿದೆ, ಆ ಜನರೇಷನ್ಗೂ ಮತ್ತೆ ಈ ಕೊಡ್ತಿರೋ ಕಾನೂನಿನ ಒಂದು ಸೌಲಭ್ಯಗಳು ಏನಿರ್ತವೆ, ಇಂಥದ್ದು ವುಮೆನ್ಸ್ಗೆ ಆಗ್ಲಿ ಮೆನ್ಸ್ಗಾಗ್ಲಿ ಇಂಥದೊಂದು ಏನ್ ಕೊಡ್ತಾರೆ, ನಿಜವಾಗ್ಲೂ ಅದು ಇಂಥದ್ದೊಂದು ಘಟನೆ ನೋಡಾದ್ಮೇಲೆ ನಂಗೆ ಅನಿಸ್ತಿರೋದು ಇಟ್ಸ್ ನಾಟ್ ಮ್ಯಾಚಿಂಗ್ ಅಂತ. ಇಲ್ಲ, ಮ್ಯಾಚಿಂಗ್ ಗಿಂತ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಅದೇನೆ ಹೇಳ್ತಿರೋದು, ಜನರೇಷನ್ ಇರೋದು ಹಂಗೆ. ಕೊಡ್ತಿರೋದು ಅವರು ಒಳ್ಳೇದಾಗ್ಲಿ ಅಂತ ಕೊಡ್ತಿದ್ದಾರೆ, ಬಟ್ ಅದನ್ನ ಜನರೇಷನ್ ಏನ್ ಮಾಡ್ತಿದೆ, ಮಿಸ್ಯೂಸ್ ಮಾಡ್ಕೊತಾ ಇದೆ. ಮನುಷ್ಯನಿಗೆ ಯಾವಾಗ ಮನುಷ್ಯನ್ಕಿಂತ ಹಣದ ಬೆಲೆನೇ ಜಾಸ್ತಿ ಆಗೋಯ್ತು, ಹಣನೇ ದೊಡ್ಡದಾಗೋಯ್ತು,
ಸೊ ಏನು ಉಳಿದಿಲ್ಲ ಈ ಭೂಮಿ ಮೇಲೆ ಅಂದಂಗೆ ಅನಿಸ್ತು ನಂಗೆ ಅದ್ ನೋಡ್ದಾಗಿಂದ. ಏನಿಲ್ಲ, ಈ ಈ ಕರೆಂಟ್ಲಿ ಏನಾಗಿದೆ, ಈ ಕರೆಂಟ್ಲಿ ರೂಲ್ ಏನು ಯೂಸ್ ಮಾಡಿದ್ದಾರೆ 498E, ಅವೆಲ್ಲ ಇಂಟ್ರೊಡ್ಯೂಸ್ ಯಾಕೆ ಮಾಡಿದ್ದು? ಒಂದು 30-40 ವರ್ಷ ಹಿಂದೆ ಹೋದರೆ ಅವಾಗೆಲ್ಲ ನೀವು ಡೌರಿ ಕೊಡಬೇಕಾಗ್ತಿತ್ತು, ಕತೆ ಆಯಿತಾ. ಆಮೇಲೆ ಅವಾಗೆಲ್ಲ ದುಡ್ಡಿಗೋಸ್ಕರ ಅವಾಗೂ ಆಗ್ತಿದ್ವು, ಆಗಿಲ್ಲ ಅಂತಲ್ಲ, ಇಂಟ್ರೊಡ್ಯೂಸ್ ಮಾಡಿದ್ದು ಒಳ್ಳೆ ಉದ್ದೇಶಕ್ಕೆ ಆಯಿತಾ. ಏನಾದರೂ ನಿಮ್ಮ ಮದುವೆ ಆದ ಹೆಂಡ್ತಿಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ, ಗಂಡ ಏನಾದರೂ ಮಾಡಿದರೆ, ಅಲ್ಲ ಗಂಡನ ಮನೆಯವ್ರು ಮಾಡಿದರೆ, ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅವಾಗ ಜೆಂಡರ್ ಬೇಸ್ಡ್ ಮಾಡಿದ್ದು ಆಯಿತಾ. ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಅದನ್ನ ನೆನ್ಪಿಟ್ಕೊಂಡ್ಬಿಡಿ. ಇವೆಲ್ಲ ಲಾಸ್ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಎಲ್ಲ ಲಾಸ್ ಮಾಡಿರೋದು ತುಂಬ ಹಳೆಯದು, ಮತ್ತು ಎಲ್ಲ ಅಸಂಪ್ಷನ್ ಏನಿದೆ, ಏನಂತಾರೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ರೈಟ್ಸು ಹುಡುಗಿಯರಿಗೆ ಕೊಟ್ಬಿಟ್ಟಿದ್ದಾರೆ ಈ ಕರೆಂಟ್ಲಿ. ಯಾಕಂದರೆ ಅವರಷ್ಟೇ ದಬ್ಬಾಳಿಕೆಯಲ್ಲಿದ್ದಾರೆ, ಹುಡುಗರು ಇಲ್ಲ ಅನ್ನೋ ಒಂದು ಅಸಂಪ್ಷನಲ್ಲಿ ಆಯಿತಾ. ಸೊ ಸ್ವಲ್ಪ ಲಾಸ್ ಎಲ್ಲ ಬಯಾಸ್ಡ್ ಇದ್ದಾವೆ ಆಯಿತಾ. 30-40 ವರ್ಷ ಹಿಂದೆ ಇದ್ದರೆ ಅವಾಗೇನೋ ಸ್ವಲ್ಪ ಹುಡುಗಿಯರು ಸ್ವಲ್ಪ ಯೂಸ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿದೆಯಾ ನೋಡ್ತಿದ್ರು. ರೀಸೆಂಟಾಗಿ ಏನಾಗ್ತಿದೆ ಅಂದರೆ ಅದನ್ನು ಮಿಸ್ಯೂಸ್ ಮಾಡೋಕ್ಕೆ ಜಾಸ್ತಿ ಮಾಡ್ತಿದ್ದಾರೆ. ಆಮೇಲೆ ಇಂಡಿಯಾದಲ್ಲಿ ದೊಡ್ಡ ಪ್ರಾಬ್ಲಮ್ ಏನಾಯ್ತು ಅಂದರೆ, ರೀಸೆಂಟ್ಲಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಆಯಿತಾ. ಇದು ರೀಸೆಂಟ್ ಆಗಿರೋದು. ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅವಳಿಗೆ ಮದುವೆ ಆಗಿಲ್ಲ, ಬಾಯ್ ಫ್ರೆಂಡ್ ಜೊತೆ ಇಲ್ಲ, ಏನಿಲ್ಲ. ಅವ್ನು ಬಾಯ್ ಫ್ರೆಂಡ್ ಇದ್ದ, ಬಾಯ್ ಫ್ರೆಂಡ್ ಜೊತೆನೂ ಇಲ್ಲ, ಇಬ್ಬರು ಇರಲೂ ಇಲ್ಲ. ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು ಕರೆಂಟ್ಲಿ ಇಮ್ಮಿಡಿಯೇಟ್ಲಿ ಆ ಹುಡುಗನೇ ಅವಳನ್ನ ಕರ್ಕೊಂಡು ಅವ್ನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ನು ಹೋಗಿ ನೋಡಿದಾಗ ಮಾಡ್ಕೊಂಡಿದ್ದು, ಅವಳೇ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ ಆಯಿತಾ. ಎಲ್ಲ ಅವ್ನು ಟ್ರೈ ಮಾಡಿದಾನೆ ಉಳ್ಸೋಕೆ, ಏನಾಗುತ್ತೋ ಅವನು. ಏನಾಗಿದೆ ಗೊತ್ತಾ, ಇಮ್ಮಿಡಿಯೇಟ್ಲಿ ಹುಡುಗಿ ಮನೆಯವರು ಹುಡುಗನ ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ರು, ಅವನು ಹಿಡ್ಕೊಂಡು ಒಳಗಡೆ ಹಾಕಿದರು ಆಯಿತಾ. ಅತುಲ್ ಸುಭಾಷ್ ಏನು ಮಾಡಿದರು, ವಿಡಿಯೋ ರೆಕಾರ್ಡ್ ಮಾಡಿ ಅಷ್ಟು ದೊಡ್ಡದಾಗಿ ನೋಟ್ ಬರೆದು ಎಲ್ಲ ಮಾಡಿ ಇಟ್ಟು ಹೋದರು. ಕೊನೆಗೇನಾಯಿತು, ಈ ಸೋಷಲ್ ಮೀಡಿಯಾದಲ್ಲಿ ತುಂಬ ಅದು ವೈರಲ್ ಆಗೋ ತನಕ ಅವಳ ಹೆಂಡತಿ ಫ್ಯಾಮಿಲಿ ಮೇಲೆ ಏನು ಆ್ಯಕ್ಷನು ತೊಗೊಳ್ಳಿಲ್ಲ. ಆಮೇಲೆ ಇದು ವೈರಲ್ ಆಗಿ ಎಲ್ಲ ಕಡೆ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆ್ಯಕ್ಷನ್ ಸ್ಟಾರ್ಟ್ ಆಯಿತು ಆಯಿತಾ. ಸೊ ಪ್ರಾಬ್ಲಮ್ ಏನಂದರೆ, ಇಂಡಿಯಾದಲ್ಲಿ ಒಬ್ಬ ಗಂಡ ಅಥವಾ ಗಂಡಸು ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ ಅಂತ ನೀವು ಹೇಳೋಕ್ಕೆ ಹೋದರೆ, ತೊಗೊಂಡು ನೀವು ಪೊಲೀಸ್ ಕಡೆ ಹೋಗಿ ಕೇಸ್ ಹಾಕೋಕ್ಕೆ ಹೋದರೆ, ಎಲ್ಲ FIR ಕೊಡೋ ಕಂಪ್ಲೇಂಟ್ ಮಾಡೋಕೆ ಹೋದರೆ, ನನ್ನ ಹೆಂಡ್ತಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾಳೆ ಅಂತಂದರೆ ಪೊಲೀಸವರೇ ನಕ್ಕೆ ಕಳಿಸ್ತಾರೆ. ಇದು ಸೀರಿಯಸ್. ಹಾಂ, ಸೊ ಪೊಲೀಸರೇ ನಕ್ಕೆ ಕಳಿಸ್ತಾರೆ. ಇದು ಎಲ್ಲ ಕಡೆ ರೆಕಾರ್ಡೆಡ್ ಇದೆ. ಒಬ್ಬ ಲಾಯರ್, ಫೇಮಸ್ ಲಾಯರೇ ಹೇಳಿರೋದು. ಅವರೆಲ್ಲ ಬರೀ ಇಂಥವು ಮ್ಯಾರೇಜ್, ನಿಮ್ದೇನು ಮದುವೆ ರಿಲೇಟೆಡ್ ಏನೇನು ಇಶ್ಯೂಸ್ ಇರುತ್ತೆ ಹ್ಯಾಂಡಲ್ ಮಾಡ್ತಾರೆ, ಅವರೇ ಹೇಳಿರೋದು. ನನ್ನ ಹತ್ರ ಇದ್ದಾರೆ, ತುಂಬ ಜನ ಇದ್ದಾರೆ, ಪೊಲೀಸ್ ರೆಕಾರ್ಡೇ ಮಾಡಲ್ಲ, ಡೊಮೆಸ್ಟಿಕ್ ವೈಲೆನ್ಸ್ ಪ್ರೂಫ್ ಇದೆ ಅಂದರೂ ಕೇಳಲ್ಲ. ಯಾಕೆ? ಇಂಡಿಯಾದಲ್ಲ ನಂಬಿಕೆನೇ ಇಲ್ಲ, ಏನು ಹುಡುಗರ ಮೇಲೂ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು ಅನ್ನೋದು ಒಂಥರ ಇಲ್ಲ. US ಅಲ್ಲಿ ನೋಡಿ, ಅಲ್ಲೆಲ್ಲ ಬರೀ ಹುಡುಗಿ ಹುಡುಗ ಅಂತಿಲ್ಲ, ಜೆಂಡರ್ ಬೇಸ್ ಇಲ್ಲ, ಹುಡುಗ ಇರಲಿ ಹುಡುಗಿ ಲಾ ಸೇಮ್ ಇದೆ. ಇಂಡಿಯಾದಲ್ಲಿ ಹಂಗಲ್ಲ. ಸಿಂಪಲ್ ಥಿಂಗ್ ಏನಂದರೆ, ಈಗ ಹುಡುಗ ಅರ್ನ್ ಮಾಡ್ತಿದ್ದ ಆಯಿತಾ, ಹುಡುಗಿ ಅರ್ನ್ ಮಾಡ್ತಿಲ್ಲ, ಗಂಡ ಹೆಂಡ್ತಿ ಇದ್ದಾರೆ, ಡೈವರ್ಸ್ ಆಯಿತು ಅಂದರೆ ಹುಡುಗಿಗೆ ಅಲೆಮನಿ ಕೊಡಬೇಕಾಗತ್ತೆ ಆಯಿತಾ, ಜೀವನ ಭತ್ಯೆ ಕೊಡಬೇಕಾಗತ್ತೆ. ಡೈವರ್ಸ್ ಆಯಿತು ಅಂದರೆ, ಅವಳು ಕೆಲಸ ಮಾಡ್ತಿಲ್ಲ ಅಂದರೆ ಜೀವನ ಭತ್ಯೆ ಕೊಡಬೇಕಾಗತ್ತೆ. ಅದೇ ಸಿಚುವೇಶನಲ್ಲಿ ಹುಡುಗಿ ಅರ್ನ್ ಮಾಡ್ತಿದ್ಲು, ಹುಡುಗ ಅರ್ನ್ ಮಾಡ್ತಿರಲಿಲ್ಲ, ಹಾಕಿ ನೋಡೋಣ ಅಲಿಮನಿ ಕೇಸು. ಯಾವ ಜಡ್ಜ್ ಪಾಸ್ ಮಾಡ್ತಾರೆ ನೋಡೋಣ, ಒಬ್ಬ ಜಡ್ಜ್ ಪಾಸ್ ಮಾಡ್ತಾರೆ. ಅದು ಆಕ್ಚುಲಿ ರೂಲ್ ಇದೆ, ಅದೇ ಇದೆ. ಯಾರು ಹೆಂಗಿದೆ ಅಂತಂದ್ರೆ, ರೂಲು ಯಾರು ಜಾಸ್ತಿ ಅರ್ನ್ ಮಾಡ್ತಿರ್ತಾರೆ, ಯಾರ ಕೈಲಿ ಅರ್ನ್ ಮಾಡಕ್ ಆಗ್ತಿರಲ್ಲ, ಯಾರು ಕಡಿಮೆ ಅರ್ನ್ ಮಾಡ್ತಿರಾರೆ ಅವರು ಇವ್ರಿಗೆ ಕೊಡಬೇಕು ಜೀವನಾಂಶ ಅಂತ ಅಂದ್ಬಿಟ್ಟು ಇರೋದು ರೂಲು. ಬಟ್ ಅದು ಕೋರ್ಟಲ್ಲಿ ಅಕ್ಸೆಪ್ಟ್ ಆಗಲ್ಲ, ನಡೆಯೋದು ಇಲ್ಲ, ಮುಂದೆ ಹೋಗಲ್ಲ. ಸೊ ಇದೇ ಮೇನ್ ಪ್ರಾಬ್ಲಮ್. ಇಂಡಿಯಾದಲ್ಲಿ ಜೆಂಡರ್ ಬಯಸ್ ತುಂಬ ಇದೆ ಆಯಿತಾ. ಮತ್ತು US ಅಲ್ಲಿ ಹೋದರೆ ಅಲ್ಲಿ ಮನೆ ಕೊಡೋಲ್ಲ, ನಿನ್ನ ಜೀವನ ನೀನೇ ನೋಡ್ಕೋಬೇಕು. ಅತುಲ್ ಸುಭಾಷ್ ಅವ್ರದ್ದು, ಅವರು ಬೆಂಗಳೂರಲ್ಲೇ ಇದ್ದಿದ್ದು ಮರತಳ್ಳಿಲಿ. ಸೊ ಅವರು ಇಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್. ಅವರು ಇದು ಶಾದಿ.com ಅಲ್ಲಿ ನೋಡಿ ಇವರು ಮದುವೆ ಆಗ್ತಾರೆ. ಯಾವಾಗ 2019 ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಏನು ಮಾಡ್ತಾರೆ, ಇವರು ಫ್ಯಾಮಿಲಿ ಇರ್ತೈತಲ್ಲ, ಹುಡುಗಿಯವ್ರ ಫ್ಯಾಮಿಲಿಯವರು, ಹುಡುಗಿಯವ್ರ ಅಮ್ಮ ಏನು ಮಾಡ್ತಾರೆ, ನಾ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ಗೆ ದುಡ್ಡು ಬೇಕು ಅಂತ ಅಂದ್ಬಿಟ್ಟು ಅತುಲ್ ಹತ್ರ ಒಂದು 15 ಲಕ್ಷ ದುಡ್ಡು ಇಸ್ಕೊಳ್ತಾರೆ. ಸೊ ದುಡ್ಡು ಇಸ್ಕೊಂಡಾಗ ಅವರು ಬಿಸ್ನೆಸ್ಗೆ ಯೂಸ್ ಮಾಡಲ್ಲ, ಏನು ಮಾಡಲ್ಲ.
ಅವ್ರೇನ್ ಮಾಡ್ತಾರೆ, ಆ ದುಡ್ಡು ಇಟ್ಕೊಂಡು ಒಂದು ಮನೆ ತಗೊಂಡು ಆರಾಮಾಗಿ ಶೋಕಿ ಮಾಡ್ಕೊಂಡು ಇರ್ತಾರೆ. ಸೊ ಅದು ಇವ್ರಿಗೆ ಹರ್ಟ್ ಆಗಿ ಇವರು ವಾಪಸ್ ಕೇಳಿದಾಗ ದುಡ್ಡು, ಅಲ್ಲಿಂದ ಜಗಳ ಸ್ಟಾರ್ಟ್ ಆಗುತ್ತೆ. ವಾಪಸ್ ದುಡ್ಡು ಕೇಳಿದಾಗ ಜಗಳ ಸ್ಟಾರ್ಟ್ ಆಗಿದ್ದು. ಹಿಂಗೆ ಸಣ್ಣ ಪುಟ್ಟ ಜಗಳಗಳು ನಡೀತಿರುತ್ತೆ, ದುಡ್ಡು ಕೊಡ್ತಿರಲ್ಲ. ಅದಾದ್ಮೇಲೆ ಆ ಹುಡುಗಿಯವರ ತಮ್ಮ ಇರ್ತಾನಲ್ಲ, ಅವನು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಲ್ಲಿ ನಾನು ಕ್ಲೌಡ್ ಕಿಚನ್ ಓಪನ್ ಮಾಡ್ತೀನಿ, ನನ್ಗೆ ಇನ್ವೆಸ್ಟ್ ಮಾಡ್ಕೊಡಿ ನೀವು. ಅವನ ಬಂದು ಇವ್ರದೇ ಮನೇಲಿ ಉಳ್ಕೊಳ್ತಾನೆ. ಅವ್ನು ಬೇರೆ ಎಲ್ಲೂ ಹೋಗಲ್ಲ, ಇಲ್ಲೇ ಉಳ್ಕೊಂಡು ಅವ್ರಿಗೆ ಫೋರ್ಸ್ ಮಾಡ್ತಿರ್ತಾನೆ, ನಾನು ಕ್ಲೌಡ್ ಕಿಚನ್ ಮಾಡ್ತೀನಿ, ನೀವೇ ಇನ್ವೆಸ್ಟ್ ಮಾಡಬೇಕು, ಮಾಡ್ಕೊಡಿ ಅಂತ. ಹಿಂಗೆ ಸಣ್ಣ ಪುಟ್ಟ ಜಗಳ ನಡೀತಾ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಸೀರಿಯಸ್ ಆದ್ಮೇಲೆ ಹಿಂಗೆ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ಬರುತ್ತಲ್ಲ, ಅತುಲ್ ಅವರು ದುಡ್ಡು ವಾಪಸ್ ಕೇಳ್ತಾರೆ. ಇನ್ವೆಸ್ಟ್ ಮಾಡಿದ್ದು, ಅವ್ರ ಅತ್ತೆ ಕೊಟ್ಟಿದ್ದೆಲ್ಲ ದುಡ್ಡು ವಾಪಸ್ ಕೇಳಿದಾಗ ಅವ್ರ ಹೆಂಡತಿ ಏನ್ ಮಾಡ್ತಾರೆ, ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಹೋಗಕ್ಕಿಂತ ಮುಂಚೆ ಡೈವರ್ಸ್ ಪೇಪರ್ಗೆ ಅವರೇ ಸೈನ್ ಹಾಕ್ಬಿಟ್ಟು ಹೋಗಿರ್ತಾರೆ. ಫಸ್ಟ್ ಸೈನ್ ಹಾಕಿರೋದು ಅವರು. ಸೊ ಯಾವಾಗ 2000 ಅವ್ರಿಗೆ ಗಂಡ ಬೇಕಿರ್ಲಿಲ್ಲ, ಬ್ಯಾಂಕ್ ATM ಕಾರ್ಡ್ ಬೇಕಾಗಿತ್ತು ಅಷ್ಟೇ. ಅದಕ್ಕೋಸ್ಕರ ಮದ್ವೆ ಆಗಿರ್ತಾರೆ. ಈಗೆಲ್ಲ ನೋಡ್ತಿದೀವಲ್ಲ, ಈಗ ಇಂಥವೆಲ್ಲ ವೆಬ್ಸೈಟ್ ಬರ್ತವೆ, ಅದ್ರಲ್ಲಿ ನೋಡ್ತಾರೆ, ಮದ್ವೆ ಆಗ್ತಾರೆ. ಇದೇ ನಡೀತಿದೆ, ಆಲ್ಮೋಸ್ಟ್ ಇದೇ ನಡೀತಿದೆ ಈಗ ಟ್ರೆಂಡ್. ಅದ್ರದ್ದು ಬೇಜಾನ್ ಸ್ಟೋರಿ ಇದೆ ಬಿಡು, ಆಮೇಲೆ ಮಾತಾಡೋಣ ಅದ್ರದ್ದು. ನಾನು ರಿಯಲ್ ಟೈಮ್ ಅಲ್ಲೇ ನಮ್ಮ ಮನೆ ಸುತ್ತಮುತ್ತನೇ ಕೆಲವ್ರು ಜನ ನೋಡಿದೀನಿ ಆಗಿರೋದ್ನ, ಅದು ಬೇರೆ ಮಾತಾಡೋಣ. ಅದಾದ್ಮೇಲೆ ಅದಾದ್ಮೇಲೆ ಏನ್ ಮಾಡ್ತಾರೆ, ಅವರು ರಿಟರ್ನ್ ಹೋಗ್ಬಿಡ್ತಾರೆ. ರಿಟರ್ನ್ ಹೋದ್ಮೇಲೆ ಡೈವರ್ಸ್ ಫೈಲ್ಗೆ ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಎಲ್ಲ. ಅದಾದ್ಮೇಲೆ ಅವರು ಕೇಸ್ ಹಾಕ್ತಾರೆ, ಹಿಂಗೆ ಗಂಡ ಟಾರ್ಚರ್ ಮಾಡ್ತಿದ್ದ, ಫಾಲ್ಸ್ ಕೇಸ್ ಎಲ್ಲ. ಇದು ಡೌರಿ ಕೇಳ್ತಿದೆ, ಡೌರಿ ಅಂದ್ರೆ ವರದಕ್ಷಿಣೆ ಕೇಳ್ತಿದ್ದೆ, ಇಂಥವೆಲ್ಲ ಕೇಸ್ಗಳು ಹಾಕ್ತಾರೆ. ಒಂದು 9 ಕೇಸ್ ಹಾಕ್ತಾರೆ. 9 ಕೇಸ್ ಹಾಕಿದ್ಮೇಲೆ ಇವರು ಕೋರ್ಟ್ಗೆ ಹೋಗ್ಬೇಕಲ್ವಾ. ಕೋರ್ಟ್ ಎಲ್ಲಿರೋದು UP-ಯಲ್ಲಿ, ಯಾಕಂದ್ರೆ ಹುಡುಗಿ ಹೋಗಿ ಕೇಸ್ ಹಾಕಿರೋದು ಅಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು. ಇವ್ರಿಗೆ ಎಷ್ಟು, ಈಗ ವರ್ಷಕ್ಕೆ 23 ದಿನ ರಜಾ ಕೊಡ್ತಾರೆ ಒಂದು ಕಂಪ್ನಿಯಲ್ಲಿ. ಇವ್ರಿಗೆ ಹೆಂಗೆ ಅಂತಂದ್ರೆ, ಕೇಸ್ಗೆ ಅಂತ ಕರ್ಸೋದು, ಒಂದಿನ ಜಡ್ಜ್ ಬಂದಿಲ್ಲ ಅಂತ ಪೋಸ್ಟ್ಪೋನ್ ಮಾಡೋದು, ಇಲ್ಲ ಒಂದಿನ ಅವ್ರ ಫ್ಯಾಮಿಲಿ ಬಂದಿಲ್ಲ ಅಂತ ಪೋಸ್ಟ್ಪೋನ್ ಮಾಡೋದು, ಈ ತರ ಟಾರ್ಚರ್ ಕೊಡೋದು. ಅದಾದ್ಮೇಲೆ ಅವ್ರು ಹಾಕಿರೋ ಕೇಸ್ಗಳಿಗೆಲ್ಲ ಒಂದಕ್ಕೂ ಪ್ರೂಫ್ ಇಲ್ಲ. ಎಷ್ಟೊಂದು ಕೇಸ್ನ ಅವರೇ ರಿಟರ್ನ್ ವಾಪಸ್ ತಗೊಂಡಿದ್ದಾರೆ. ಅದನ್ನ ಪ್ರೂವ್ ಮಾಡಕ್ಕೆ ಇವರು ಕೋರ್ಟಲ್ಲಿ ಹೇಳಿದ್ರೆ ಜಡ್ಜು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಿದ್ದಾರೆ, ದುಡ್ಡುಗೋಸ್ಕರ. ಹೆಂಗಾಗಿದೆ ಅಂತಂದ್ರೆ, ಜಡ್ಜು 5 ಲಕ್ಷ ದುಡ್ಡು ಕೇಳಿದ್ದಾರೆ. ಇದನ್ನ ಸೆಟ್ಲ್ಮೆಂಟ್ ಮಾಡಿಸ್ಕೊಡ್ತೀನಿ, ಈ ಕೇಸ್ ಇಲ್ಲಿಗೆ ಮುಗಿಸ್ತೀನಿ, 5 ಲಕ್ಷ ಕೊಟ್ರೆ ಈ ತರ ಮಾಡ್ತೀನಿ ಅಂತ ಅನ್ಬಿಟ್ಟು. ಅದನ್ನ ಸೆಟ್ಲ್ಮೆಂಟ್ಗೆ ಎಷ್ಟು ಕೇಳಿದ್ದಾರೆ ಅಮೌಂಟು? 3 ಕೋಟಿ ಕೇಳಿದ್ದಾರೆ ಅವ್ರ ಫ್ಯಾಮಿಲಿ. 3 ಕೋಟಿ ಇವನ ಹತ್ರ. ಇವನು ಅವ್ರಿಗೆ 3 ಕೋಟಿ ಕೊಟ್ರೆ ಎಲ್ಲ ಕೇಸ್ ಕ್ಲೋಸ್ ಮಾಡ್ತೀವಿ, ವಾಪಸ್ ತಗೊಳ್ತೀವಿ. ಅಲ್ಲ, ಒಂದೇ ಕ್ವೆಶನ್, 3 ಕೋಟಿ ಕೊಟ್ಟ ಮೇಲೆ ಮತ್ತೆ ಕೇಸ್ ಹಾಕಲ್ಲ, ಮತ್ತೆ ದುಡ್ಡು ತಗೊಳ್ಳಲ್ಲ, ಕೇಳಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಆತ್ಮಹತ್ಯೆಗೆ ಶರಣಾಗಿದೆ. ಯಾಕೆ ಗೊತ್ತಾ? ಇವ್ರ ಸ್ವಭಾವ ಗೊತ್ತಾಯ್ತು ಅವ್ರಿಗೆ. ಅದರಲ್ಲಿ ವಿಡಿಯೋದಲ್ಲೇ ಸ್ಟೇಟ್ಮೆಂಟ್ ಇದೆ, ನಾನೇ ದುಡ್ಡು ಕೊಟ್ಟು ನನ್ನ ವೈರಿಗಳನ್ನು ನಾನೇ ಶಕ್ತಿವಂತನಾಗಿ ಮಾಡ್ತಿದ್ದೀನಿ ಅಂತ. ಅವ್ರಿಗೆ ಶಕ್ತಿ ನಾನೇ ಕೊಡ್ತಿದ್ದೀನಿ ದುಡ್ಡು ಕೊಟ್ಟು ಪ್ರತಿ ಸರ್ತಿ ಅಂತ. ಸೊ ಅಲ್ಲ, ನನಗೆ ಬೇಜಾರಾಗ್ತಿರೋದೇನಂದ್ರೆ, ಈ ಜಡ್ಜ್ಗಳಿಗೆ ಎಂತ ದೊಡ್ಡ ಅಧಿಕಾರ ಕೊಟ್ಟಿರ್ತೀವಿ, ಅವ್ರ ಮುಂದೆ ಕೈ ಮುಗಿದ್ ನಿಲ್ತೀವಿ, ತಲೆ ಬಾಗಿಸ್ತೀವಿ, ಗೌರ್ಮೆಂಟ್ ಇಂದ ಏನೆಲ್ಲಾ ಸವಲತ್ತು ಸಿಗುತ್ತೆ ಅವ್ರಿಗೆ. ಅವ್ರ ಜೀವನದಲ್ಲಿ ಏನ್ ಕಮ್ಮಿ ಆಗಿರುತ್ತೆ ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಂಡು ಒಬ್ಬರ ಜೀವನ ಹಾಳು ಮಾಡಕ್ಕೆ? ಏನಾಗಿರುತ್ತೆ? ಇರೋದ್ನೇ ನ್ಯಾಯವಾಗಿ ನ್ಯಾಯದ ತರ ಟ್ರೀಟ್ ಮಾಡಿದ್ರೆ ನಿಜ ನನ್ಗೆ ಬೇಜಾರಾಗೋದು ಅದೇನೆ. ಏನ್ ಜಡ್ಜ್ ಅಂತಂದ್ರೆ ನಾವು ಹೆಂಗೆ, ನಾನು ಅಟೆಂಡ್ ಮಾಡಿದೀನಿ ಕೆಲವೊಂದ್ಸತಿ ಕೋರ್ಟ್ನ, ಕೈ ಮುಗಿದು ಹಿಂಗ್ ಹೋಗ್ತೀವಿ, ಮೇಲೆ ಎತ್ತು ಕೂಡ ನೋಡಲ್ಲ ನಾವು ಅಲ್ಲಿ. ಅಂತ ಒಂದು ರೆಸ್ಪೆಕ್ಟ್ ಇಟ್ಟಿರ್ತೀವಿ ಅವ್ರ ಮೇಲೆ, ಅಂತ ಒಂದು ಅಧಿಕಾರ ಇರುತ್ತೆ ಅವ್ರದ್ದು, ಅಂತ ಒಂದು ರೆಸ್ಪೆಕ್ಟ್ ಎಲ್ಲಾ ಜನ ಅವ್ರು ನಂಬಿರ್ತಾರೆ. ಬಟ್ ಈ ವ್ಯವಸ್ಥೆ ಅನ್ನೋದು ಇಟ್ಕೊಂಡು ಇನ್ನ ಹಣ ತಗೊಂಡು ನಾನು ನ್ಯಾಯ ಮಾಡ್ತೀನಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅದು ಸರಿಪ? ಇದು ಪ್ರಾಬ್ಲಮ್ ಇದೆ ಆಯ್ತಾ. ಫಸ್ಟ್ ಆಫ್ ಆಲ್ ಇದನ್ನ ಜಡ್ಜದ ಹುದ್ದೆಗಿಂತ ಒಬ್ಬನ ಮನುಷ್ಯನ ದುರಾಸೆಗೆ
ಕಾರಣ ಅಂತ ಹೇಳ್ಬೋದು. ಹೌದ್. ಆ ಜಡ್ಜು ದುಡ್ಡು ಕೊಟ್ಟೆ ಜಡ್ಜ್ ಆಗಿರ್ಬೋದು, ಯಾರಿಗೆ ಗೊತ್ತು. ಅದಕ್ಕೆ ಈಗ ವಸೂಲಿ ಕೆಲಸ ಅಷ್ಟೇ. ಅದನ್ನ ರಿಕವರಿ ಇದು ಅಷ್ಟೇ. ಒಂದು ಲೂಪೋಲ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ, ದೊಡ್ಡ ಲೂಪೋಲ್ ಪ್ರಾಬ್ಲಮ್ ಇದು. ಈಗ ಯಾರಾದ್ರೂ ಇವಾಗ ನಾವೇ ನೋಡಿರ್ತೀವಿ, ಏನೋ ಒಂದ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೆ ಅಷ್ಟೋ ಇಷ್ಟೋ ದುಡ್ಡು ಕೊಡ್ತಾರೆ. ಈಗ ಆ ಪೋಸ್ಟ್ ಬಂದ್ಮೇಲೆ ಆ ವ್ಯಕ್ತಿಗೇನು ಮಾಡಿರೋ ಸಾಲ ತೀರಿಸ್ಬೇಕು. ತಗೋ ಈಗ ಇನ್ನೊಬ್ರ ಹತ್ರ ಕಿತ್ತು ಅಲ್ಲಿ ಕೊಡು, ದೊಡ್ಡ ಇಲ್ಲ. ಒಂಥರ ಇಲ್ಲ, ಒಂದು ಹೇಳ್ಬಿಡ್ತೀನಿ, ಯಾರು ಈ ಜಡ್ಜು ಒಂದು ಲೆವೆಲ್ ಗೌರ್ಮೆಂಟ್ ಹುದ್ದೆ ಯಾರ್ದು ಇರುತ್ತಲ್ಲ, ಅವ್ರದ್ದು ಆಸ್ತಿನ ರೆಗ್ಯುಲರ್ಲಿ ಟ್ರ್ಯಾಕ್ ಮಾಡಬೇಕು, ಆಯಿತಾ. ಒಬ್ಬ ಜಡ್ಜ್ ಇಟ್ಕೋ, ಜಡ್ಜ್ ಅವ್ನದು ಹೆಂಡ್ತಿ ಇಟ್ಕೋ. ನಾನು ಬರೀ ಜಡ್ಜ್ ಒಂದೇ ಹೇಳ್ತೀನಿ, ಗೌರ್ಮೆಂಟ್ ಯಾರೇ ಇರಲಿ. ಯಾಕೆ ಹೇಳ್ತೀನಿ ಅಂದರೆ, ಹೌದು. ಆ ವಿಡಿಯೋದಲ್ಲಿ ಏನು ಹೇಳಿದ್ದು ಗೊತ್ತಾ, ಅವ್ರ ಆಸ್ತಿ ಹೆಸರಲ್ಲಿರೋ ಆಸ್ತಿ ಅವ್ರು ಬರ್ತಿರೋ ಸ್ಯಾಲ್ರಿ ಕಂಪೇರ್ ಮಾಡಿ ಅವ್ರು ಲಂಚ ತೊಗೊಂಡಿದ್ದಾರಿಲ್ಲೋ ಗೊತ್ತಾಗುತ್ತೆ ನೋಡಿ ಅಂತ ಹೇಳಿದ್ದಾನೆ ಆ ವಿಡಿಯೋದಲ್ಲಿ. ಸೊ ಇಂಡಿಯಾದಲ್ಲಿ ಯಾರ್ದು ಇದೆಯಲ್ಲ, ಯಾರ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅಂದರೆ, ಅವ್ರೇನು ತಮ್ಮ ಹೆಸರಲ್ಲಿ ಮಾಡಲ್ಲ, ತಮ್ಮ ಅಪ್ಪನ ಹೆಸರಲ್ಲ, ಅಮ್ಮನ ಹೆಸರಲ್ಲ, ಹೆಂಡತಿ ಹೆಸರಲ್ಲ, ಮಕ್ಕಳ ಹೆಸರಲ್ಲ ಮಾಡ್ತಾರೆ. ಇಡೀ ಫ್ಯಾಮಿಲಿದ ಆಸ್ತಿ ತೆಗೀರಿ, ಅವ್ರು ಬಂದಮೇಲೆ ವರ್ಷ ಚೆಕ್ ಮಾಡಿ, ಏನು ತಪ್ಪಾಗುತ್ತೆ. ಇಂಥ ಕೇಸಸ್ ತಡಿಬೋದು. ಆ ಜಡ್ಜ್ ನೆಟ್ಗಿದ್ರೆ ಅವ್ರ ಎಷ್ಟೇ ಹೆಂಡತಿ ಕಡೆಯವ್ರು ಎಷ್ಟೇ ಕೆಟ್ಟದಾಗಿದ್ರು, ಜಡ್ಜ್ ನೆಟ್ಗಿದ್ರೆ ಇದನ್ನು ತಡಿಬೋದಾಗಿತ್ತು. ಜಡ್ಜೇ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು. ನ್ಯಾಯದ ಇದ್ರಲ್ಲೇ ಅವನಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನೆಲ್ಲಿ, ಅದಕ್ಕೆ ಅವನು ಹೋಪ್ಸೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಎಲ್ಲಿ ಸಿಗ್ಬೋದು, ಇನ್ಯಾರಿದ್ದಾರೆ ನಂಗೆ ಅಂತಿದ್ದಾನೆ ಅವನು ಅಷ್ಟೇ. ಇಲ್ಲ, ಟ್ವಿಟರಲ್ಲಿ ನೋಡಿದ್ರೆ ಅಂದರೆ ಟ್ವಿಟರಲ್ಲೂ ಟ್ಯಾಗ್ ಮಾಡಿದ್ದಾನೆ, ಇಂಡಿಯಾದು ಒಬ್ಬರಿಗೂ ಟ್ಯಾಗ್ ಮಾಡಿಲ್ಲ. ಎಲಾನ್ ಮಸ್ಕ್ ಇಟ್ಕೊಂಡು ಟ್ರಂಪ್ ತನಕ ಟ್ಯಾಗ್ ಮಾಡಿದ್ದಾನೆ. ಆದರೆ ಅಂದರೆ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಎಷ್ಟು ನಂಬಿಕೆ ಉಳಿದಿತ್ತು ಲಾಸ್ಟ್ ಟೈಮಲ್ಲಿ ಅಂತ. ಸೊ ವೆರಿ ಸ್ಯಾಡ್. ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಎಷ್ಟು ಕೆಟ್ಟದಾಗಿದೆ ಅಂತ ಹೈಲೈಟ್ ಆಗಿದೆ. ಮತ್ತು ಸುಳ್ಳು ಕೇಸ್ ಅಂತೂ ಒಂದಾದ್ಮೇಲೆ ಬರ್ತಾ ಇದ್ದಾವೆ. ರೀಸೆಂಟ್ಲಿ ಈ ಕೇಸ್ ಬಂದಮೇಲೆ ಇನ್ನೊಂದು ಕೇಸ್ ಬಂತು, ಆಯಿತಾ. ಫಾಲ್ಸ್ ಅಕ್ಯೂಸ್ ಮಾಡಿದಾಳೆ ಹುಡುಗಿ, ನನಗೇನೋ ಮಾಡಿಬಿಟ್ಟಿದ್ದಾನೆ ಅಂತ, ಆಯಿತಾ. ಫಾಲ್ಸ್ ಅಕ್ಯೂಸು, ಅವನ ಹತ್ರ ದುಡ್ಡಿಲ್ಲ ಏನಿಲ್ಲ, ಆಯಿತಾ. ಅವನು 23 ವರ್ಷ ಇತ್ತಂತೆ ಅವ್ನು ಜೈಲಿಗೆ, ಅವ್ನಿಗೆ ಹಿಡ್ಕೊಂಡೋಗಿ ಒಳಗೆ ಹಾಕಿದಾಗ. ಅದೆಲ್ಲ ಕೋರ್ಟ್ ಪ್ರೊಸೀಡಿಂಗ್ ಮುಗಿದು ಮಾಡಿ ಆ ಹುಡುಗಿ ನಾನು ಫಾಲ್ಸ್ ಹಾಕಿದ್ದು ಅಂತ ಪ್ರೂವ್ ಆಗೋ ತನಕ 20 ವರ್ಷ ಹೋಗಿದೆ. ಈಸ್ ನೌ 43. 20 ವರ್ಷ ಜೈಲಲ್ಲಿದ್ದೆ. ಅವ್ನು ಕೇಸ್ ಬರಬೇಕಲ್ಲ, ನಂಬರು. ಇಂಡಿಯಾದಲ್ಲಿ ಕೇಸ್ ಅಷ್ಟಿದೆ. ದುಡ್ಡಿದ್ರೆ ಬೇಗ ನಂಬರ್ ಬರುತ್ತಪ್ಪ, ದುಡ್ಡಿಲ್ಲ ಅಂದರೆ ಹೆಂಗೆ ತೊಗೊಂಬರ್ತೀಯ. ಆ BMW ಬಂದು ಕಾರ್ ಹಾಯಿಸಿ ಮಾಡೋದ್ರೆ ಇಮ್ಮಿಡಿಯೇಟ್ಲಿ ಬೇಲ್ ಕೊಟ್ಟರು ಅವನಿಗೆ. ಪುಣೆದಲ್ಲಾಗಿದ್ದ ಕೇಸು, ಅಂಡರ್ ಏಜ್. ಅಷ್ಟೇನೆ. ದುಡ್ಡಿದ್ರೆ ಇಂಡಿಯಾದಲ್ಲಿ ದುಡ್ಡಿದ್ರೆ ಜುಡಿಷಿಯಲ್ ಸಿಸ್ಟಮ್ನ ಹೆಂಗಾದರೂ ಕಂಟ್ರೋಲ್ ಮಾಡ್ಬೋದು. ಹಂಗಿದೆ ಸಿಚುವೇಶನ್. ಬಡವ್ರು ಏನು ಮಾಡ್ತಾರೆ, 20 ವರ್ಷ ಜೈಲಲ್ಲಿ ಕೊಳಿತಾರೆ. ಅಂಥದನ್ನೇ ಇಂಥವ್ರು ಮಿಸ್ಯೂಸ್ ಮಾಡೋಕ್ಕೆ ಬಂದರೆ ಜನ ಎಲ್ಲಿ ಹೋಗ್ಬೇಕು. ಅದಕ್ಕೆ ಕೆಲವೊಂದು ಹೇಳ್ತೀನಿ, ಕೆಲವೊಂದು ಹುದ್ದೆಗಳು ದುಡ್ಡು ಗಳಿಸೋಗೋಸ್ಕರ ಬರಲ್ಲ, ಜನರ ಸೇವೆಗಾಗಿರ್ತವೆ. ಒಂದು ಡಾಕ್ಟರ್ ಅಂತ ಹೇಳ್ತೀನಿ, ಈಗ ಜಡ್ಜು ಅದೇ ಕೇಸ್, ಅವ್ರು ದುಡ್ಡು ಮಾಡೋಕ್ಕೆ ಬರೋಂಥದ್ದು ಅಲ್ಲ ಅದು. ದುಡ್ಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಗೌರ್ಮೆಂಟ್ ಕೊಡ್ತಾರೆ. ಅದ್ರ ಅರ್ಥ ನೀವು ದುಡ್ಡುಗೋಸ್ಕರ ಜನರ ಜೀವನ ಹಾಳು ಮಾಡೋದಲ್ಲ. ಅಟ್ಲೀಸ್ಟ್ ಅಷ್ಟಾದರೂ ಮಾಡಬೇಡಿ. ಈ ವಿಚಾರದಲ್ಲಿ ಒಬ್ಬನು ಸತ್ತೋದ. ಸಿಚುವೇಶನ್ ಹೆಂಗಿದೆ ಇಂಡಿಯಾದಲ್ಲಿ, ಜುಡಿಷಿಯಲ್ ಸಿಸ್ಟಮ್ ತುಂಬ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ, ಏನೂ ಮಾಡೋಕ್ಕಾಗಲ್ಲ ಈ ಸಿಚುವೇಶನ್ನು. ಆದರೆ ಒಂದು ಒಳ್ಳೆಯ ವಿಚಾರ ಏನಂದರೆ, ಬೆಂಗಳೂರಲ್ಲಿ ಡೈವರ್ಸ್ ಕೇಸಸಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ದಾವೆ. ಒಬ್ರು ಯಾರೋ ಲೇಡಿ ಜಡ್ಜ್ ಇದ್ದರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನೋಡಿ, ನಿನಗೆ ಜೀವನ ಭತ್ತೆ ಎಷ್ಟು ನಿನಗೆ ಜೀವನ ನಡ್ಸೋಕೆ ಬೇಕು ಅದನ್ನು ಮಾಡಿ, ಪ್ಲಸ್ ನೀವು ಅರ್ನ್ ಮಾಡಬೇಕು, ಆಯಿತಾ. ಪೂರ್ತಿ ಗಂಡನ ಮೇಲೆ ತೊಗೋಬೇಕಂತಿಲ್ಲ. ಯು ಹ್ಯಾವ್ ಟು ಟ್ರೈ ಅರ್ನಿಂಗ್. ನಿನ್ನ ಜೀವನ ನೀನು ನೋಡಬೇಕು ಅಂದರೆ. ಸೊ ಇಂಡಿಯಾದಲ್ಲಿ ಅದಕ್ಕೆ ಆ ಸಿಸ್ಟಮ್ ಬರೋ ತನಕ ಆಗಲ್ಲ. ಯಾಕಂದರೆ ಕೆಲವೊಬ್ರು ಇರ್ತಾರೆ, 1 ವರ್ಷ ಮದುವೆ ಆಗ್ತಾರೆ ಯಾರೋ ಶ್ರೀಮಂತನ, 1 ವರ್ಷ ಆದಮೇಲೆ ಡೈವರ್ಸು. ಅವಳು ಜೀವನ ಪೂರ್ತಿ ಆಗಷ್ಟು ಅವನ ಹತ್ರ ದುಡ್ಡು ಬಾಚ್ಕೋಬೇಕು ಅಂತ ಪ್ಲ್ಯಾನಲ್ಲೇ ಮದುವೆ ಆಗಿರ್ತಾರೆ. ಏನು ಮಾಡ್ತೀರಾ? ಅದು ಮಿಸ್ಯೂಸ್ ಮಾಡೋಕ್ಕೂ ಬಿಡ್ತದೆ, ಸಿಸ್ಟಮ್ ಮಿಸ್ಯೂಸ್ ಮಾಡೋಕ್ಕೂ ಬಿಡ್ತಾರೆ. ಇದು ಆ ಕ್ಲಿಪ್ಪಿಂಗ್ ನಾನು ನೋಡಿದ್ದೆ. ಆ ಮೇಡಮ್ ಜಡ್ಜು ಅವಳು ಏನೋ ತಿಂಗಳಿಗೆ 6 ಲಕ್ಷ ಕೇಳಿರ್ತಾರೆ ಅವರು. ತಿಂಗಳಿಗೆ 6 ಲಕ್ಷ ನಕ್ ಬಿಡ್ತಾರೆ ಜಡ್ಜು. ನೀನ್ ಏನ್ ಮಾಡ್ತೀಯ 6 ಲಕ್ಷಕ್ಕೆ? ತಿಂಗಳಿಗೆ 6 ಲಕ್ಷ ನೀನ್ ಏನ್ ಮಾಡ್ತೀಯ? ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಪಾಠ ಕಲಿಸ್ಬಿಡ್ತಾರೆ. ಈ ಒಂದು ರೂಲ್ಸ್ ಲೂಪ್ ಹೋಲ್ ನ ಹೆಂಗ್ ಯೂಸ್ ಮಾಡ್ಕೋತಿದ್ದಾರೆ ಅಂದ್ರೆ, ಈಗ ಈ ಮ್ಯಾಟರ್ಗೆ ಸಿಂಕ್ ಆಯ್ತು ಅಂತ ನಾನು ಈ ಸ್ಟೋರಿ ಹೇಳ್ತಿದೀನಿ. ನಮ್ಮೂರಲ್ಲೇ ಸ್ವಲ್ಪ ಹೆಂಗೆ ಅಂತಂದ್ರೆ, ಇವಾಗ ನಮ್ ಜಮೀನೆಲ್ಲ ನೋಡ್ಕೊಳ್ಳೋರೆಲ್ಲ ಸ್ವಲ್ಪ ಇರ್ತಾರಲ್ಲ, ಅವರಲ್ಲೇ ಒಬ್ರು ಏನ್ ಮಾಡಿದ್ರು, ಇದೇ ತರ ಬೆಂಗಳೂರಿಂದ ಒಂದು ಹುಡುಗಿನ ಮದುವೆ ಆಗಿದ್ರು. ಅದು ಹೆಂಗೆ ಫೇಸ್ಬುಕ್ ಇಂದ ಏನೋ ಪರಿಚಯ ಆಗಿ ಹಂಗೆ ಹಿಂಗೆ ಅಂತ ಮದುವೆ ಆಗಿದ್ದು.
ಮದ್ವೆ ಆದ್ಮೇಲೆ ಕರ್ಕೊಂಡ್ ಬಂದ್ರು, ಸಿಂಪಲ್ ಆಗಿ ಮದ್ವೆ ಮಾಡಿದ್ರು, ಅಲ್ಲಿ ತನಕ ಎಲ್ಲ ಚೆನ್ನಾಗಿದ್ದಾರೆ. ಮನೆ ಕರ್ಕೊಂಡ್ ಬಂದ್ರು, ಮನೆ ಕರ್ಕೊಂಡ್ ಬಂದು 3 ತಿಂಗಳು ಆಗ್ತಿದಂಗೆನೆ ನಾನು ತವ್ರ ಮನೆಗೆ ಹೋಗ್ ಬರ್ತೀನಿ ಅಂತೇನೋ ಹೇಳಿದಾಳೆ. ಇವನೇ ಹುಡ್ಗ ಹೋಗ್ಬಿಟ್ಟು ಒಂದ್ ದಿನ ಅಲ್ಲಿ ಇದ್ದು ಅವ್ರ ಮನೇಲಿ ರಿಟರ್ನ್ ಬಂದಿದ್ದಾನೆ. ಅವರು ಏನು ವರದಕ್ಷಿಣೆ ಇಲ್ಲ, ಏನಿಲ್ಲ, ಒಂದ್ ಮನೆ ಪಾತ್ರೆನೂ ಕೊಟ್ಟಿಲ್ಲ, ಏನೂ ಇಲ್ಲ. ಇವನ್ಗೆ ಹುಡ್ಗಿ ಬೇಕಿತ್ತು, ಇವರು ಬಡವರು, ಅವಳು ನಾರ್ಮಲ್ ನಾವು ಇದೀವಿ ಅಂತ ಹೇಳ್ಬಿಟ್ಟು ಮದ್ವೆ ಆಗಿದ್ದಾರೆ ಕಾಂಪ್ರಮೈಸ್ ಅಲ್ಲಿ. 3 ತಿಂಗಳು ಆದ್ಮೇಲೆ ಮನೆಗೆ ಹೋಗಿದ್ದಾಳೆ, ತವ್ರ ಮನೆಗೆ ಹೋಗಿ ಇವ್ನ್ ಬಿಟ್ಟು ಬಂದಾದ್ಮೇಲೆ 15 ದಿವಸ ಆಯ್ತು, 20 ದಿವಸ ಆಯ್ತು, 30 ದಿವಸ ಆಯ್ತು, ಬರ್ಲಿಲ್ಲ. ಇವನು ಕೇಳ್ತಿದ್ದಾನೆ, ಯಾಕೆ ಬರ್ತಿಲ್ಲ, ಇಲ್ಲ ನಮ್ ಫ್ಯಾಮಿಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ದುಡ್ಡು ಹೊಂದಿಸ್ಬೇಕಾಗಿದೆ, ಹಂಗೆ ಹಿಂಗೆ ಅಂತ. ಅದಕ್ಕೆ ಇವನು ದಿನ ಕೆಲಸ ಮಾಡೋನು, ಇವ್ನ್ಗೇನ್ ಜಾಬು ಆತರ ಏನಿಲ್ಲ, ಅಲ್ಲಿ ಇಲ್ಲಿ ದಿನ ಕೆಲಸ ಮಾಡಿ ದುಡ್ಡು ಮಾಡೋನು. ಅಷ್ಟು ಮಾಡಿರೋ 1 ಲಕ್ಷನೋ 1.5 ಲಕ್ಷನೋ ಕೊಟ್ಟಿದ್ದಾನೆ, ಏನೋ ಪ್ರಾಬ್ಲಮ್ ಅಂತ. ಅವಳು 1.5 ಲಕ್ಷನೂ ತಗೊಂಡು ಮತ್ತೆ ಹಂಗೇನೆ ಬಂದೇ ಇಲ್ಲ. ಲಾಸ್ಟ್ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲ ನಾನ್ ಬರಲ್ಲ, ಹಂಗೆ ಹಿಂಗೆ ಅಂತ ಜಗಳ ಮಾಡಿದ. ಇವ್ನು ಇದ್ಕೊಂಡು ಯಾಕೆ ಬರಲ್ಲ, ಹಂಗೆ ಹಿಂಗೆ ನಮ್ ಊರಲ್ಲಿರೋಲ್ಲ, ನ್ಯಾಯ ಸೇರಿಸ್ತೀನಿ ಹಂಗಿಗೆ ಅಂತ ಹೇಳ್ದಕ್ಕೆ ಅವಳು, ನೀನ್ ನ್ಯಾಯ ಸೇರಿಸ್ತೀಯ ಹೋಗು, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಡೌರಿ ಕೇಳ್ತಿದ್ಯಾ, ನಾನು ಹೊಡೆದಿದ್ಯಾ ಬಡ್ದಿದ್ಯಾ ಅಂತ ಧಮ್ಕಿ ಹಾಕ್ತು. ಅದಕ್ಕೆ ನಮ್ಮ ಅಪ್ಪ ಎಲ್ಲ ಇದ್ರು, ಎಲ್ಲ ನೋಡಿದ್ರು, ಅವರು ಎಲ್ಲ ಈ ತರ ನಮ್ ಎಲ್ಲರನ್ನು ಸೇರಿಸಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಎಲ್ಲ ಹೇಳೇ ಬಿಟ್ರು, ನೋಡಪ್ಪ ಇನ್ನ ನೀನು ಆ ಇದ್ರಲ್ಲಿ ಕೈ ಹಾಕಕ್ ಹೋಗ್ಬೇಡ, ಅದು ಕೊಚ್ಚೆ ಆಗ್ಬಿಟ್ಟಿದೆ, ಬಿಟ್ಬಿಡು ನೀನು. ಅವರು ಕೇಸು ಗೀಸು ಹಾಕಿದ್ರೆ ನೀನ್ ಅದ್ರಲ್ಲಿ ಸದೋಗ್ತೀಯ ಅಷ್ಟೇನೆ, ಬಿಟ್ಬಿಡು, ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ನೀನ್ ಮಾತಾಡ್ಸಕ್ ಹೋಗ್ಬೇಡ. ಬೇಕು ಅಂತಂದ್ರೆ ಅವ್ರು ಡೈವರ್ಸ್ ಕೇಳಿದ್ರೆ ಡೈವರ್ಸ್ ಅಪ್ಲೈ ಮಾಡು, ಕಾನೂನು ಪ್ರಕಾರ ಏನಿರುತ್ತೆ ಅದ್ ಮಾಡು. ಅದು ಡೌರಿ ಅದು ಇದು ಕೇಸ್ ಹೋಯ್ತು ಅಂದ್ರೆ ನಾವ್ ಯಾರು ಏನು ನಿಂತ್ಕೊಂಡು ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಹಂಗೇನಾದ್ರು ಬಂದ್ರೆ ನಾವ್ ಹೆಲ್ಪ್ ಮಾಡ್ತೀವಿ, ಹೇಳ್ತೀವಿ, ಆತರ ಏನು ಮಾಡಿಲ್ಲ ಇವನು ಅಂತ. ಬಟ್ ಕೋರ್ಟ್ ಅಲ್ಲಿ ಅದ್ ಕೇಳ್ಬೇಕಲ್ವಾ. ಅದನ್ನೆಲ್ಲ ಮೇನ್ ಆಗಿ ಹುಡುಗಿ ಕಡೆಯಿಂದಾನೇ ಜಾಸ್ತಿ ತಗೋತಾರೆ ಪಾಯಿಂಟ್ಸ್ ಗಳನ್ನ, ಹುಡುಗನ್ ಕಡೆ ಯಾರು ಹೇಳಿದ್ರು ಅಷ್ಟು ತಗೊಳಲ್ಲ. ಸೊ ಹಂಗಾಗಿ ಬಿಟ್ಟೇ ಬಿಟ್ಟ ಅವನು, ಮದುವೆನೂ ಆಗ್ಲಿ, ಬಂದಿದ್ 3 ತಿಂಗಳಿಗೆ ರಿಟರ್ನ್ ದುಡ್ಡೆಲ್ಲ ಇಸ್ಕೊಂಡು, ಅದಾದ್ಮೇಲೆ ದುಡ್ಡು ಇಸ್ಕೊಂಡಿದಾರಂತೆ. ಬಟ್ ಅಷ್ಟವ್ರು ಏನ್ ಹೇಳಿಲ್ಲ ಇಷ್ಟೆಲ್ಲ ಇಸ್ಕೊಂಡ. ಈ ತರ ಇದೆ ಸಿಚುವೇಶನ್, ಏನ್ ಮಾಡಕ. ಇದೆಲ್ಲ ಈಗ ಕಾಮನ್ ಆಗ್ಬಿಟ್ಟಿದೆ. ಹೋದ ವರ್ಷ ಒಂದು ಪೇಪರಲ್ಲಿ ನ್ಯೂಸ್ ಬಂದಿತ್ತು ಗೊತ್ತಾ, ಒಬ್ಬ ಡೈವರ್ಸ್ ಕೇಸ್ ನಡೀತಿತ್ತು ಆಯ್ತಾ. ಇಬ್ರು ಟೆಕೀಸೆ, ಬೆಂಗಳೂರು ಟೆಕೀಸೆ, ಗಂಡ ಹೆಂಡತಿ ಮಗುನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಮನೆ ಬಿಟ್ಟು ಆಯ್ತಾ. ಮಗುನ್ನ ಗಂಡನ್ ನೋಡಕ್ಕೂ ಬಿಡ್ತಿಲ್ಲ ಆಯ್ತಾ. ಅವಳು ಗೋವಾದಲ್ಲಿ, ಎಕ್ಸಾಕ್ಟ್ ಊರು ನೆನಪಿಲ್ಲ, ಅವನು ಏನೋ ಒಂದು ಕೇಸು ರಿಸಲ್ಟ್ ಆಗಿದೆ ಅಂತ ಗೊತ್ತಾಗಿ ಆ ಮಗುನ ಕರ್ಕೊಂಡು ಗೋವಾಗೆ ಹೋಗಿ ಆ ಗೋವಾದಲ್ಲಿ ಮಗುನ್ನೇ ಕೊಂದುಬಿಟ್ಟು ಸೂಟ್ ಕೇಸಲ್ಲಿ ಹಾಕಿಟ್ಟು, ಹೇಳ್ತೀನಿ ನಿಜವಾಗಿ ಹೋದ ವರ್ಷ ಆಗಿದ್ದು, ನ್ಯೂಸ್ ಪೇಪರ್ ಕಟ್ಟಿಂಗ್ ಸಿಗುತ್ತಿದ್ದು. ಸೊ ಈಗಿನ ಜನರಿಗೆ ಏನಾಗ್ತಿದೆ ಗೊತ್ತಿಲ್ಲ, ಸ್ಪೆಷಲಿ ಹುಡುಗಿಯರಿಗೆ ಏನೋ ನಡೀತಿದೆ. ಹುಡುಗರು ನಾನು ಹೇಳ್ತಿರೋ ಹುಡುಗರು ಕೆಟ್ಟಿಲ್ಲ ಅಂತಲ್ಲ, ಮುಂಚೆ ಹುಡುಗರು ಎಷ್ಟು ಕೆಟ್ಟಿದ್ರು ಈಗಲೇ ಇದ್ದಾರೆ, ಆದರೆ ಹುಡುಗಿರು ಕೆಟ್ಟಾಗೋ ಲೆವೆಲ್ ಜಾಸ್ತಿ ಆಗ್ತಿದೆ ಸ್ವಲ್ಪ. ಯಾಕೋ ಏನೋ ಕಾಣ್ತಿಲ್ಲ, ಯಾಕಂದರೆ ಇದು ಹೋದ ವರ್ಷ ಆಗಿದ್ದೆ ನ್ಯೂಸ್, ಇದು ನೋಡಿದ್ವಿ ಇದನ್ನು. ಸೊ ಈಗಿನ ರಿಲೇಷನ್ಶಿಪ್ಪಲ್ಲಿ ಇಂಪಾರ್ಟೆಂಟ್ ಏನಿದೆ, ಮನಿ, ಈಗೋ ಏನು ನಡೀತಿದೆ ಗೊತ್ತಾಗ್ತಿಲ್ಲ. ಈಗಂತೂ ಈ ಕೇಸ್ ಅತುಲ್ ಸುಭಾಷ್ ಕೇಸಲ್ಲಂತೂ ದುಡ್ಡೇ, ಪ್ಯೂರ್ ದುಡ್ಡೇ. ಹುಡುಗನ್ನ ಒಂಥರ ಎ ಟಿ ಎಮ್ ಥರ ಯೂಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಮದುವೆ ಆದಂಗಿದೆ ಆಯಿತಾ. ಸೊ ಇಂಥ ಏನು ಈಗಿನ ಪರಿಸ್ಥಿತಿಯಲ್ಲಿ ಅದೇ ನಡೀತಿದೆ, ಅದೇ ಮೇನ್ ಉದ್ದೇಶ ಇದೆಯೋ ಯಾರಿಗೆ ಗೊತ್ತು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮಾಡ್ರನ್, ಈಗ ವೆಸ್ಟರ್ನ್ ಕಲ್ಚರ್ ಇಂಪ್ಲಿಮೆಂಟ್ ಮಾಡೋಣ, ವೆಸ್ಟರ್ನ್ ಕಲ್ಚರ್ ಮೇಲೆ ಫೋಕಸ್ ಮಾಡೋದ ಅಂತ ಅಂದ್ಬಿಟ್ಟು ನಮ್ಮ ಇಂಡಿಯನ್ ಕಲ್ಚರ್ನ ಮರೆತು ಹುಡುಗಿರೆಲ್ಲ ಆ ಥರ ಕನ್ವರ್ಟ್ ಆಗಿ, ಈ ಕೆಲವ್ರು ಎಷ್ಟೊಂದು ಜನ ಒಳ್ಳೆಯವರು ಇದ್ದಾರೆ, ಕೆಲವ್ರು ಎಷ್ಟೊಂದು ಜನ ಅವರು ದುಡ್ಕೊಂಬಂದು ಮನೇಲಿ ಗಂಡನ್ ಸಾಕ್ತಿರೋರು ಇದ್ದಾರೆ. ನಾನ್ ನೋಡಿದ್ದೀನಲ್ಲ, 4:30 ಎದ್ದು ಅಲ್ಲಿ ಬಸ್ ಕಾಯ್ತಿರ್ತಾರೆ. ನಾನು ಹೋಗ್ತಿರ್ತೀನಲ್ಲ ಒಂದೊಂದ್ಸತಿ ಬೇಗ, ಎಲ್ಲಾರು ಟ್ರಿಪ್ಗೆಲ್ಲ ಆಫೀಸ್ಗೆಲ್ಲ ಹೋಗ್ತಿರ್ಬೇಕಾದ್ರೆ ಬೇಗ, ಕೆಲವೊಂದು ಇನ್ನೋ ಸಿಚುವೇಶನ್ ಇದ್ದ 4:30 ಬಸ್ ಕಾಯ್ತಿರ್ತಾರೆ ಕೆಲ್ಸಕ್ಕೆ ಇದ್ದಾರೆ ಎಷ್ಟೊಂದ್ ಜನ. ಇಂಥವ್ರೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಸಿಟಿಗಳಲ್ಲಿ ಇವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಫ್ರೀಡಮ್, ನಮ್ಗೆ ಯಾರು ಹುಡುಗರು ಬೇಡ, ನಾವೇ ಲೈಫ್ ಲೀಡ್ ಮಾಡ್ತೀವಿ, ಮನಿ ಒಂದಿದ್ರೆ ಸಾಕು, ಫುಲ್ ತಲೆಗೆ ಬ್ರೈನ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ. ಬರೀ ದುಡ್ಡು 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 ಅಂತ. ಕಲ್ಚರ್ ಪ್ರಭಾವ ಇದೆಲ್ಲ ಹೇಳ್ಬೇಕು ಅಂತಂದ್ರೆ, ಕಲ್ಚರ್ ಏನ್ ಫಾಲೋ ಮಾಡ್ತಾರೆ. ಈಗ ಪಕ್ಕದ ಮನೆಯವರು ಪಾರ್ಟಿ ಮಾಡ್ಕೊಂಡು ಚೆನ್ನಾಗವ್ರೆ, ದಿನ ಮಜಾ ಮಾಡ್ತಾರೆ, ಅದನ್ನ ತಗೊಂಡ್ರು, ಇದ್ ತಗೊಂಡ್ರು, ಈ ಶೋಕಿ ತಗೊಂಡ್ರು, ದೊಡ್ಡ ಟಿವಿ ತಗೊಂಡ್ರು, ಇಂತ ಒಂದು ಕಾಂಪಿಟೇಷನ್ ಅಲ್ಲಿ ಇವರು ಅದನ್ನ ಏನ್ ಮಾಡ್ತಾರೆ, ಇನ್ನೊಬ್ರನ್ನ ಬಲಿ ತಗೊಂಡು ಇವ್ರ ಖುಷಿ ತಗೋತಿದ್ದಾರೆ. ಆ ಪ್ರಾಬ್ಲಮ್ ಆಗ್ತಿದೆ ಇವಾಗ. ಅಂತದ್ದು ಒಂದು ಸಂಸ್ಕೃತಿ ಯಾರಿಗ್ ಬೇಕು?
ಈಗ ಅದೇ ಎಕ್ಸಾಂಪಲ್ ತಗೊಂಡ್ರೆ ಇನ್ನೊಬ್ರು, ಈಗ ಯಾರೋ ಪಕ್ಕದ ಮನೆ ಒಂದು ಕಾರ್ ತಗೊಂಡ, ಹೊಸ ಟಿವಿ ತಗೊಂಡ, ವಾಷಿಂಗ್ ಮಿಷಿನ್ ತಗೊಂಡ, ಫ್ರಿಡ್ಜ್ ತಗೊಂಡ, ಹಿಂಗ್ ಕಾಂಪಿಟೇಷನ್ ಇರೋದ್ಕಿಂತ ನಾವು ಯಾವ ತರ ಬದುಕ್ತಿದೀವಿ, ನಮ್ಮ ರಿಲೇಶನ್ಶಿಪ್ ಹೆಂಗೈತೆ, ನಾವು ಅದನ್ನ ಮೀನಾಗಿ ತಗೊಂಡು ಅದನ್ನ ಪ್ರಮೋಟ್ ಮಾಡೋಣ ಅಂತ ಅನ್ನಲ್ಲ. ಇವ್ರಿಗೆ ಹೆಂಗೆ ಆಚೆ ಜನದ ಮುಂದೆ ಶೋಕಿ. ಈಗ ಹೆಂಗಾಗೈತೆ ಅಂದ್ರೆ ತಿನ್ನಕ್ ಊಟ ಇಲ್ಲದೆ ಹೋದ್ರು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಅಂತ. ಅರೆ ನೀನು ಹೆಂಗೆ ಜನ್ರೇಷನ್ ಚೇಂಜ್ ಆಗಿದೆ ಅಂದರೆ, 20 ವರ್ಷದ ಹಿಂದೆ ಒಳ್ಳೆ ಹೋಟೆಲ್ ಯಾವುದು ಅಂತ ಹೋಗಿ ಊಟದ ಮೇಲೆ ಡಿಸೈಡ್ ಮಾಡ್ತಿದ್ವಿ, ಕರೆಕ್ಟಾ? ಊಟ ಯಾವುದಿದೆ. ಈಗ ಹೆಂಗಿದೆ ಗೊತ್ತಾ, ಆಂಬಿಯನ್ಸ್ ಹೆಂಗಿದೆ ಅಂತ ಕ್ವಶನ್ ಕೇಳ್ತಾರೆ. ನನಗೆ ಸುಡುಗಾಡು ಅರ್ಥ ಆಗಿಲ್ಲ ಕಾನ್ಸೆಪ್ಟ್. ನಾನು ಫಸ್ಟ್ ಕೇಳೋದು ಊಟ ನೆಟ್ಟಿಗಿದೆಯಾ, ಊಟ ನೆಟ್ಟಿಗಿದ್ರೆ ಕೂಡೋಕೆ ಜಾಗ ಇದ್ರೆ ಸಾಕು ನಮಗೆ, ಆಯ್ತಾ? ನಾವೆಲ್ಲ ಸಿಂಪಲ್ ಜನ. ಮತ್ತೆ ನಿಂತ್ಕೊಂಡು ತಿಂದ್ಬಿಡ್ತೀವಿ. ಹಾಂ, ನಡೀತು, ಆಯ್ತಾ? ಇನ್ನೊಂದು ಕೇಸ್ ನೆನಪು ಬಂತು, ಇದೇ ವರ್ಷ ಆಗಿತ್ತು. ಒಬ್ಬಳು ಹುಡುಗಿ, ಆಯ್ತಾ, ಹುಡುಗಿ ಒಂದು ಮಗು ಇದೆ, ಆಯ್ತಾ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಳು, ನನ್ನ ಗಂಡ ಮಿಸ್ಸಿಂಗ್ ಇದ್ದಾನೆ ಅಂತ. ಒಂದು 3-4 ದಿನ ಆಯಿತು ಮಿಸ್ಸಿಂಗ್ ಆಗಿದೆ ಅಂತ. ಹುಡುಕಿದಾಗ ಸಿಕ್ಕದ ಅವನು. ಯಾವಾಗ ಒಂದು ವಾರ 2 ವಾರ ಆದಮೇಲೆ ಸಿಕ್ಕಿದಾಗ ಯಾವುದೋ ನಾರ್ತ್ ಇಂಡಿಯಾದ ಯಾವುದೋ ಸಿಟಿಲಿದ್ದ, ಆಯಿತಾ. ತಲೆಗೆ ಅವನದೆಲ್ಲ ಸ್ವಲ್ಪ ಕೂದಲು ಮೀಸೆ ಗೀಸೆ ಎಲ್ಲ ಇತ್ತು, ಪೂರ್ತಿ ಮೋಳಿಸ್ಕೊಂಡು ಗುರುತಾಗ್ದಿರಂಗೆ ಅಡ್ಡಾಡ್ತಿದ್ದ. ಯಾಕಪ್ಪ ಓಡೋಗಿದ್ದೆ, ಯಾರಾದ್ರೂ ಎತ್ತಾಕೊಂಡು ಹೋಗಿದ್ರಾ ಅಂತಿಲ್ಲ, ನನ್ನ ಹೆಂಡತಿ ಕಾಟ ತಡೀಲಿಕ್ಕಾಗದೆ ಓಡೋಗಿದ್ದೀನಿ ಅಂತ ಹೇಳ್ದ, ಆಯಿತಾ. ಮತ್ತು ಅವನು ಒಳ್ಳೆ ಅರ್ನಿಂಗ್ ಇರೋ ವ್ಯಕ್ತಿ. ಅವಳದು ಸೆಕೆಂಡ್ ಮ್ಯಾರೇಜು, ಆ ಮಗು ಅವನದಲ್ಲ, ಸೆಕೆಂಡ್ ಮ್ಯಾರೇಜು. ಅವ್ನಿಗೆ ಹೆಂಗೆ ಬುಟ್ಟಿಗೆ ಹಾಕೊಂಡ್ಲೋ ಗೊತ್ತಿಲ್ಲ, ಇದು ದುಡ್ಡಿನ ಕೇಸೆ. ಅವನಿಗೆ ಟಾರ್ಚರ್ ಡೈಲಿ ಎಲ್ಲ ಮಾಡಿ, ದುಡ್ಡಿನಗೋಸ್ಕರ ಟಾರ್ಚರ್ ಎಲ್ಲ ಆಗಿದೆ. ಇದು ದೊಡ್ಡ ನ್ಯೂಸ್ ಆಗಿತ್ತು. ಸೊ ಇಷ್ಟೆಲ್ಲ ವುಮೆನ್, ನಿನ್ನ ಯಾರು ಹುಡುಗಿಯರಿದ್ದಾರಲ್ಲ, ಹುಡುಗರ ಮೇಲೆ ದೌರ್ಜನ್ಯ ಮಾಡೋದು ಕಾಣ್ತಿದೆ, ಕರೆಕ್ಟಾ? ಇಷ್ಟೆಲ್ಲ ಕೇಸಸ್ ಇಷ್ಟು ಲೆವೆಲ್ಗೆ ಬಂದಿದೆ. ನಾವೇನು ಹೇಳ್ತಿಲ್ಲ ಹುಡುಗಿಯರು ಕೇಸ್ ಹಾಕೋ ಕೆಪಬಿಲಿಟಿ ತೆಗೀರಿ ಅಂತ, ಆದರೆ ಹುಡುಗರಿಗೂ ಕೆಪಬಲ್ ಮಾಡಿ, ಹುಡುಗರಿಗೂ ಸೀರಿಯಸ್ ತೊಗೊಳ್ಳಿ, ಆಯಿತಾ. ಫಾಲ್ಸ್ ಕೇಸ್ಗೆ ರೀಸೆಂಟ್ಲಿ ಒಂದು ಫಾಲ್ಸ್ ಕೇಸ್ ಹಾಕಿದ್ರು ಒಬ್ಬರ ಮೇಲೆ, ನನಗೆ ಹುಡುಗ ನನಗೇನೋ ಮಾಡಿಬಿಟ್ಟ ಅಂತ. ಫಾಲ್ಸ್ ಕೇಸ್ ಅಂತ ಪ್ರೂವ್ ಆದಮೇಲೆ ಕೋರ್ಟ್ ಎಷ್ಟು ದಂಡ ಹಾಕಿರ್ಬೇಕು ಹೇಳಿ? ಗೆಸ್ಟ್ 2,000 ರೂಪಾಯಿ. ಯೂಶಲಿ 2,000. ನಾ ಅದೇ ಹೇಳಕ್ ಬಂದೆ, ಯೂಶಲಿ ಕೋರ್ಟ್ ಅಲ್ಲಿ ದಂಡ ಇರೋದೇ ಆ ತರ ಇರುತ್ತೆ. ಆ ಹುಡುಗನ ಮೇಲೆ ಏನೋ ಮಾಡಿದಾನೆ ಅಂತ ಕೇಸ್ ಹಾಕಿದ್ರೆ ಮನೆತನದ ಮಾನ ಮರ್ಯಾದೆ, ಹೊರಗಡೆ ಹೋಗೋರು ಟಿ ವಿನಲ್ಲಿ ಎಲ್ಲ ಕಡೆ ತೋರಿಸ್ತಾರೆ, ಇವ್ನು ಮಾಡಿಬಿಟ್ಟ ಅಂತ. ಅಷ್ಟು ಮೆಂಟಲ್ ಪ್ರಾಬ್ಲಮ್, ಟ್ರಾಮಾ ಎಲ್ಲ ಆಗಿರುತ್ತೆ. ಅದಕ್ಕೆ 2,000ನ ಹಾಕಿ ಅವಳು ಹುಡುಗಿಗೆ ಯಾರಾದ್ರೂ ಫಾಲ್ಸ್ ಕೇಸ್ ಹಾಕಿದ್ರೆ ಹುಡುಗಿ ಪ್ರೂವ್ ಮಾಡೋಕ್ಕಾಗಲಿಲ್ಲ, ಅಥವಾ ಫಾಲ್ಸ್ ಕೇಸ್ ಅಂತ ಪ್ರೂವ್ ಆದರೆ ಹಾಕಿ 5 ವರ್ಷ ಒಳಗೆ ಅವ್ರನ್ನ, ಸೇಮ್ ಶಿಕ್ಷೆ ಅವ್ರಿಗೆ ಬರಲಿ. ಅವ್ರಿಗೂ ಬರಲಿ, ಹುಡುಗರಿಗೂ ಹಾಕಿ. ಹುಡುಗನು ಏನಾದರೂ ಫಾಲ್ಸ್ ಕೇಸ್ ಹಾಕಿದ್ರೆ ಅವನಿಗೂ ಒಳಗಡೆ ಹಾಕಿ. ಬಿಡಬೇಡಿ, ಇಬ್ಬರಿಗೂ ಬಿಡಬೇಡಿ. ಅದೇ ಈಕ್ವಲ್ ಮಾಡಿ, ಲಾನ್ ಈಕ್ವಲ್ ಮಾಡಿ. ಇದನ್ನ ಹೇಳಬೇಡಿ, ಆಮೇಲೆ ಬಂದು ಹೇಳಬೇಡಿ ಹುಡುಗರೇ ಜಾಸ್ತಿ ಮಾಡ್ತಾರೆ, ಹುಡುಗಿಯರೇ ಕಮ್ಮಿ ಮಾಡ್ತಾರೆ. ದಟ್ ಡಸಂಟ್ ಮ್ಯಾಟರ್. ಸಿಚುವೇಶನ್ ಇಂಪ್ರೂವ್ ಮಾಡಬಹುದು, ಯಾರಾದ್ರೂ ಮಾಡಬಹುದು. 1% ಮಾಡಿದ್ರು ಹುಡುಗಿಯರು ಮಾಡಿದ್ರು ದಟ್ ಈಸ್ ಆಲ್ಸೋ ಪ್ರಾಬ್ಲಮ್. ಅದು ತಪ್ಪೇ. 1% ಮಾಡಿದ್ರು ತಪ್ಪೇ. ಮಾಡಿ ಅದನ್ನ ಕನ್ಸಿಡರ್ ಮಾಡಿ ಹಾಕಿ ಜೈಲ್ಗೆ ಅವ್ರನ್ನು. ಆವಾಗ ಎಲ್ಲರೂ ಹಾದಿಗೆ ಬರ್ತಾರೆ, ಲಾ ಸ್ವಲ್ಪ ಇಂಡಿಯಾದಲ್ಲಿ ಸರಿ ಆಗುತ್ತೆ. ಈಗಿನ ಕರೆಂಟ್ ಸಿಚುವೇಶನ್ದಲ್ಲಿ ಏನು ಮಿಸ್ಯೂಸ್ ಏನು ನಡೀತಿದೆಯಲ್ಲ, ಆ ಮೀಟು ಟೈಮಲ್ಲೂ ಹಂಗೆ ಆಯಿತು. ಅದ್ರಲ್ಲಿ ಪಾಪ ಸತ್ಯ ಹೇಳ್ತಿರೋರು 10 ಜನ ಇದ್ರು. ನಿಜವಾಗ್ಲೂ ಹುಡುಗಿಯರ ಮೇಲೆ ಆಗಿಲ್ಲ ಅಂತಲ್ಲ, ಸತ್ಯ ಹೇಳಿದವ್ರು 10 ಜನ ಇದ್ರು. ಸುಳ್ಳು ಹೇಳೋರು 100 ಜನ ಬಂದ್ಬಿಟ್ರು ಆ ಟೈಮಲ್ಲಿ. ಆ 10 ಜನರ ವ್ಯಾಲ್ಯೂನು ತೆಗೆದುಬಿಟ್ರು. ಆ 10 ಹುಡುಗಿಯರು ಏನು ನಿಜವಾಗ್ಲೂ ಹೇಳಿದ್ರಲ್ಲ, ಅವ್ರದ್ದು ವ್ಯಾಲ್ಯೂ ತೆಗೆದುಬಿಟ್ರು, ಅವ್ರದ್ದು ಕೇಸ್ ವೀಕ್ ಮಾಡಿಬಿಟ್ರು. ಯಾಕೆ ಗೊತ್ತಾ, ಇವ್ರು ಏನು ಸುಳ್ಳು ಹೇಳೋರು ಬರ್ತಾರಲ್ಲ, ಇವ್ರು ಸತ್ಯ ಹೇಳೋರ್ಗೂ ಹಾಳು ಮಾಡ್ತಾರೆ ಅವ್ರ ಕೇಸು. ಅವ್ರನ್ನೂ ಸ್ವಲ್ಪ ನೋಡ್ಬೇಕಾಗತ್ತೆ, ಇವ್ರು ಸುಳ್ಳು ಹೇಳ್ತಿದಾರೋ ನಿಜ ಹೇಳ್ತಿದಾರೋ ಅಂತ. ಸೊ ಅದಕ್ಕೋಸ್ಕರ ಆದರೂ ಈ ಸಿಸ್ಟಮ್ನ ಸರಿ ಮಾಡಬೇಕು. ಯಾರು ಸುಳ್ಳು ಅಂತ ಪ್ರೂವ್ ಮಾಡ್ತಾರಲ್ಲ, ಹಾಕಿ ದಂಡ ಹಾಕಿ ಜೈಲಿಗೆ ಹಾಕಿ ಬಿಡ್ಬೇಕು, ಹೋಗ್ಬೇಡಿ ಅವ್ರನ್ನ. ಇನ್ನೊಂದು ಸರ್ತಿ ಯೋಚನೆ ಮಾಡ್ಬೇಕು, ನನ್ನ ಹತ್ರ ಪ್ರೂಫ್ ಪ್ರಾಪರ್ ಇದೆ ತಾನೆ, ಸುಮ್ಮನೆ ಕೇಸ್ ಹಾಕೋದು ಬೇಡ, ಗೊತ್ತಾಗ್ಲಿ ಅವ್ರಿಗಂತ. ಯಾರೋ ಆಫೀಸ್, ಅದೇ ಈ ಒಂದು ಇನ್ನೊಂದು ಕೇಸ್ ಇದೆ, ಆಫೀಸಲ್ಲಿ ಒಬ್ನ ಯಾರು ಆತ್ಮಹತ್ಯೆ ಮಾಡ್ಕೊಂಡಿತ್ತು. ನಾನು ಸೆಕ್ಷಲ್ ಇವ್ನು ನನಗೇನೋ ಮಾಡಿದ್ದಾನೆ ಅಂತ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿತ್ತು, ಹುಡುಗ ಅದಕ್ಕೆ ಅದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಅದು ಕೇಸ್ ಆಗಿದೆ, ಇದೇ ವರ್ಷ ಆಗಿದೆ. ಅವೆಲ್ಲ 1000 ಕೇಸ್ ಇದಾವೆ. ತೆಗೆದು ನೋಡ್ಬೇಕಷ್ಟೇ, ಜನ ಏನಾಗಿದೆ ಮರ್ತು ಹೋಗ್ತಿದ್ದಾರೆ. 1000 ಕೇಸ್ ಇದೆ. ಇಂಥವೆಲ್ಲ ಬೆಳಕಿಗೆ ಬಂದಾದ್ಮೇಲೆ ಗೊತ್ತಾಗ್ತಿದೆ. ಎಷ್ಟೊಂದು ಬರ್ದೇ ಇರೋ, ಎಷ್ಟೊಂದು ಮುಚ್ಚಿ ಹೋಗಿವೆ ಅಲ್ಲ ಅಂತವ್ ಯಾರಿಗೂ ಗೊತ್ತೇ ಇಲ್ಲ. ನಾವೇನೋ 4 ಗೊತ್ತಿರೋ ಮಾತಾಡ್ತಿದೀವಿ.
ಇನ್ನೊಂದು ಇಂಥ 100 ನಡೆದಿವೆ. 100 ನಡೆದಿದೆ. ಇದು ಅತುಲ್ನು ಸೇಮ್ ಕ್ವಶನ್ ಕೇಳಿದ್ದಂತೆ ಜಡ್ಜ್ಗೆ. NCB ಡೇಟಾ ಪ್ರಕಾರ ವುಮೆನ್ ಇಂದ ಮೆನ್ಗೆ ಎಷ್ಟು ಟಾರ್ಚರ್ ಆಗ್ತಿದೆ, ಎಷ್ಟು ಹಿಂಸೆ ಆಗ್ತಿದೆ, ಅದು ಕನ್ಸಿಡರ್ ಮಾಡಿ ನೋಡಿ ನೀವು ತೀರ್ಪು ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ನಂತೆ ಜಡ್ಜ್ಗೆ. ಅದಕ್ಕೆ ಅವ್ರ ವೈಫ್, ಅತುಲ್ ಅವ್ರ ವೈಫ್ ಕೋರ್ಟಲ್ಲೇ ಇರ್ತಾರೆ. ಅದಕ್ಕೆ ಅವ್ರೇನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಗೊತ್ತಾ, ನೀನು ಯಾಕೆ ಬದುಕಿದ್ಯಾ, ನೀನು ಸಾಯೋದಲ್ವಾ ಅಂತಂತ. ಅದಕ್ಕೆ ಜಡ್ಜ್ ನಕ್ಬಿಟ್ಟು ಆಚೆ ಕಳಿಸ್ತಾರಂತೆ ಅವ್ರನ್ನ. ಅದು ಇನ್ನೂ ಹೀನವಾಗಿದೆ ತಗೋ. ಅವ್ರು ಹೇಳಿದ್ದೇನಿದೆ ಅಂದರೆ, ನೀನು ಸತ್ರೆ ಏನಾಯಿತು ಅಂದರೆ ಏನು, ಅತುಲ್ ಸತ್ರೆ ಏನಾಯಿತು, ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ ಅವ್ರ ಹತ್ರ ದುಡ್ಡು ವಸೂಲು ಮಾಡ್ತೀವಿ, ಅವ್ರ ಸತ್ರು ಅವ್ರ ಆಸ್ತಿ ಇದೆಯಲ್ಲ ಅದನ್ನು ತೊಗೋತೀವಿ ಅಂತ ಆ ಲೆವೆಲ್ಗೆ ಮಾತಾಡಿದ್ದಾರೆ. ಇವರು ಮನುಷ್ಯರ ಲೆವೆಲ್ಗೆ ಇಲ್ಲ ಆಯಿತಾ, ಟೋಟ್ಲಿ ಓವರಾಲ್ ಮನುಷ್ಯರ ಲೆವೆಲ್ಲೇ ಅಲ್ಲ ಇದು, ಮಾತಾಡೋ ಲೆವೆಲ್ ಇದೆಯಲ್ಲ. ಸೊ ಇಂಥವ್ರ ಸಲುವಾಗಿನೇ ಹೇಳ್ತಿರೋದು, ಲಾ ಸ್ಟ್ರಾಂಗ್ ಮಾಡಬೇಕು. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಕೊಟ್ಟಿದ್ದಾರೆ 8.1 ಇದು ಕೊಟ್ಟಿದ್ದಾರೆ. ಒಂದು ಡೈವರ್ಸಿಗೆ ಅಲಿಮನಿ ಕೊಡಬೇಕು ಅಂತಂದರೆ, ಜೀವನ ಭತ್ಯೆ ಕೊಡಬೇಕು ಅಂದರೆ ಈ 8 ಪಾಯಿಂಟ್ ಮೇಲೆ ಕನ್ಸಿಡರ್ ಮಾಡಿ ಕೊಡಬೇಕು. ಅವ್ರು ಏನೋ ಬಾಯ್ಬಿಟ್ಟು ಕೇಳಿಬಿಟ್ರು ಅಂತ ಕೊಡೋಕ್ಕಾಗಲ್ಲ, ಅವ್ರಿಗೆ ಆ 8 ಪಾಯಿಂಟ್ ಪ್ರಕಾರನೂ ಕೊಡಬೇಕು. ಯಾಕಂದರೆ ಈಗ ಕರೆಂಟ್ಲಿ ಏನು ಹೇಳಿ, ಇವಾಗ ಹೆಂಗಾಗಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರೀವಿಯಸ್ ಕೇಸಾಗಿ ಹೇಳಿದ್ರಲ್ಲ 2,000 ಫೈನ್ ಹಾಕಿದ್ರು ಅಂತ, ಸೇಮ್ ಅದಕ್ಕೆ ಪ್ರೊಸೀಜರ್ ಇರುತ್ತೆ. ಎಂತಕ್ಕೆ 2,000 ಫೈನ್ ಹಾಕಿದ್ರು ಕೋರ್ಟು, ಇಂಥದ್ದು ಮಾಡೋರು ಇಂಥದಕ್ಕೆ ಇಷ್ಟು ಫಿಕ್ಸ್ ಅಂತ ಇರುತ್ತೆ. ಸೇಮ್ ಅದೇ ಇದರಲ್ಲಿ ಆಲೆಮನಿಯಲ್ಲೂ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ 8 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಹುಡುಗಿ ಯಾವ ಥರ ಲಿವಿಂಗ್ ಸ್ಟೈಲ್ ಇದೆ, ಅವ್ರ ಫ್ಯಾಮಿಲಿ ಲಿವಿಂಗ್ ಸ್ಟೈಲ್ ಇದೆ ಏನಿದೆ, ಹುಡುಗ ಎಷ್ಟು ಅರ್ನ್ ಮಾಡ್ತಿದ್ದಾನೆ, ಅವ್ರಿಗೆ ಎಷ್ಟು ಕೊಟ್ಟರೆ ಜೀವನ ನಡ್ಸೋಕ್ಕಾಗತ್ತೆ, ಅಷ್ಟು ಮಾತ್ರ ಕೊಡಬೇಕು. ಎಕ್ಸ್ಟ್ರಾ ಎಲ್ಲ ಬೇಕಾಗಿಲ್ಲ, ಶೋಕಿ ಎಲ್ಲ ಬೇಕಾಗಿಲ್ಲ. ಮಗು ಇದ್ರೆ ಮಗು ಸ್ಕೂಲ್ ಇದು ಕೇಳ್ತಾರೆ. ಓಕೆ, ಅದನ್ನು ಇಂಡಿಯಾದಲ್ಲಿ ಚೇಂಜ್ ಮಾಡ್ಬೇಕು. ಇಂಡಿಯಾದಲ್ಲಿ ಏನಾಗಿದೆ, ಒಂದು ಮಗು ಇತ್ತಂದರೆ ಗಂಡನೇ ಕೊಡಬೇಕು ಅಂತಿದೆ ಆಯಿತಾ, ಡಿವೈಡ್ ಮಾಡಿ ಆಯಿತಾ. US ಅಲ್ಲಿ ಲಾಸ್ ಏನು ಕೇಳ್ತಾ ಗೊತ್ತಾ, ನೀನು ವರ್ಕ್ ಮಾಡ್ತಿಲ್ಲ ಅಂದರೆ ಯಾಕೆ ವರ್ಕ್ ಮಾಡ್ತಿಲ್ಲ ಅಂತ ಕೇಳ್ತಾರೆ ಡೈರೆಕ್ಟು. ಇಂಡಿಯಾದಲ್ಲಿ ಎಷ್ಟು ಕೇಳ್ತಾರೆ, ಅವ್ರು ಹೇಳ್ತಾರೆ ನಾನು ಓದಿಲ್ಲ ಏನೂ ಮಾಡಿಲ್ಲ. ಪರವಾಗಿಲ್ಲ, ಯಾವುದೋ ಒಂದು ಮಿನಿಮಮ್ ಲೆವೆಲ್ ಜಾಬ್ ಇಡಿ, ಯಾವುದು ನಿಂದು ಓದಿರೋ ಲೆವೆಲ್ಗಿದೆ ಅದನ್ನೇ ಇಡಿ, ಅರ್ನ್ ಸಮಥಿಂಗ್. ಇಂಡಿಯಾದಲ್ಲಿ ಬೇಕಾಗಿರೋದು ಮೇನ್ ಲಾ ಏನಂದರೆ, ಅಲಿಮನಿಗೆ ಟೈಮ್ ಪೀರಿಯಡ್ ಇರಬೇಕು ಆಯಿತಾ. ಇವತ್ತು ಡೈವರ್ಸ್ ಆಯಿತಾ, ಅವಳು ಏನೂ ಓದಿಲ್ವಾ, ಹುಡುಗಿ ಏನೂ ಓದಿಲ್ಲ ಏನೂ ಮಾಡಿಲ್ಲ, 5 ವರ್ಷ ಟೈಮ್ ಕೊಡಿ, ಏನೋ ಒಂದು ಕಲಿ, ಏನೋ ಒಂದು ಮಾಡು. ನಿನ್ನ 5 ವರ್ಷದೊಳಗೆ ಒಂದು ಏನೋ ನೀನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 5 ವರ್ಷ ಆದಮೇಲೆ ಕಮ್ಮಿ ಮಾಡ್ತಾ ಬರಬೇಕು. ಯಾಕೆ ಇದು ನಾನು ಹೇಳ್ತಿರೋದು 25 ವರ್ಷ 30 ವರ್ಷ ಆಗಿದೆ, ಮದುವೆ ಆಗಿದೆ, ಅವ್ರದ್ದು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಇನ್ನೂ 30ಸಲ್ಲಿರೋರು, ಯಾರಿಗೆ ಓದೋಕ್ಕಾಗತ್ತೆ, ಇಂಪ್ರೂವ್ ಮಾಡೋಕ್ಕಾಗತ್ತೆ, ಒಂದು ಜಾಬ್ ಮಾಡ್ಬೋದು ಅನ್ನೋರನ್ನ. 60 ವರ್ಷ ಆದಮೇಲೆ ನಾನೇನು ಹೇಳಲ್ಲ, ಅವಾಗ ಕೊಡಿ, ಅವಾಗ ಮುಗಿದು ಲೈಫೇ ಜೊತೆಗೆ ತೆಗೆದಿದ್ದಾರೆ, ಇನ್ನೇನು ಉಳಿತು ಅವಾಗ ಕೊಡಿ. ಆದರೆ ಯಾರು 5-10 ವರ್ಷ ಒಳಗಿರ್ತಾರಲ್ಲ, ಹಕ್ಕು ಅಷ್ಟು ಪೂರ್ತಿ ಗಳಿಸಿಲ್ಲ ಆ ಟೈಮಲ್ಲಿ, ಪೂರ್ತಿ ಜೀವನ ಪೂರ್ತಿ ಸಾಕು ಅನ್ನೋಷ್ಟು. ಸೊ ಅವಶ್ಯಕತೆ ಏನಿದೆ, 5 ವರ್ಷ ಟೈಮ್ ಕೊಡಿ, ಕಲಿಯೋಕ್ಕೆ ಹೇಳಿ ಅವ್ರಿಗೆ, ಕಲೀರಿ, ಜಾಬ್ ಮಾಡಿ, ಸ್ವಲ್ಪ ಅರ್ನ್ ಮಾಡಿ. ಕಾಂಟ್ರಿಬ್ಯೂಷನ್ ನಾವು ಮಗುಗೋಸ್ಕರನೂ ಅವ್ರು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅವ್ರು ಎಷ್ಟು ಅರ್ನ್ ಮಾಡ್ತಾರೆ ಅದು ಪರ್ಸೆಂಟೇಜ್ ಮೇಲೆ ಇರಲಿ. ಸೊ ಆ ಟೈಪ್ US ಟೈಪ್ ಸ್ಟ್ರಿಕ್ಟ್ ಲಾಸ್ ಬಂತು ಅಂದರೆ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಉದ್ಧಾರ ಆಗ್ಬೋದೇನೋ. ಆದರೆ ಇಂಡಿಯಾದಲ್ಲೂ ತುಂಬ ಜನ ಕೆಟ್ಟೋರಿದ್ದಾರೆ, ನಾನು ಅದನ್ನು ಹೇಳ್ತಿಲ್ಲ. ಗಂಡಂದರು ಕೆಟ್ಟೋರಿದ್ದಾರೆ, ಕೆಲವೊಮ್ಮೆ ಅಲಿಮನಿ ಇಷ್ಟು ಕೊಡಿ ಅಂತ ಕರೆಕ್ಟಾಗಿ ಹೇಳಿದರು, ಕೊಡದೇ ಇರೋರು ಇದ್ದಾರೆ. ಅವ್ರನ್ನೂ ಹಿಡ್ಕೊಳ್ಳಿ, ಲಾ ಎನ್ಫೋರ್ಸ್ಮೆಂಟ್ ಸ್ವಲ್ಪ ಪ್ರಾಪರ್ ಮಾಡಿ, ಯಾರು ಬೇಡ ಅಂತಿಲ್ಲ. ಆದರೆ ಎಲ್ರಿಗೂ ಈಕ್ವಲ್ ಮಾಡಿ, ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕೆ ಹೋಗ್ಬೇಡಿ, ಎಲ್ರಿಗೂ ಈಕ್ವಲ್ ಮಾಡಿ. ಅದಿರೋದು ಮೇನ್ ನಮ್ಮದು ಕರೆಂಟ್ಲಿ ಆಸ್ಕ್. ಅದೇನೆ, ಮನುಷ್ಯ ಇವಾಗ ಬದುಕಬೇಕು ಅಂತಂದ್ರೆ ಅವರು ಊಟ ಮಾಡ್ತಾರೆ, ನಾವು ಊಟ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಅವರು ಕೆಲಸ ಮಾಡ್ಲಿ. ಎಲ್ಲ ಲಾಸ್ ಏನಿದೆ ಸ್ವಲ್ಪ ನಾರ್ಮಲೈಸ್ ಆಗ್ಬೇಕು. ಇನ್ನ ಅವ್ರು ಏನೋ ಜಮಾನದಲ್ಲಿ ತಲೆ ಇಟ್ಕೊಂಡು ಮಾಡಿದ್ದಾರೆ, ಬಟ್ ಇವಾಗ ಜನರೇಷನ್ ಚೇಂಜ್ ಆಗ್ತಿದೆ, ಇದ್ರ ತಕ್ಕಂಗೆ ಸ್ವಲ್ಪ ಅಪ್ಲೈ ಮಾಡ್ಬೇಕು. ಇವಾಗ ಈ ಅತುಲ್ ಅವ್ರ ಕೇಸಲ್ಲಿ ಫಾಲ್ಸ್ ಈ ತರ ಆಗಿದೆ ಅಂತ ಗೊತ್ತಾದ್ಮೇಲೆ ಇದಕ್ಕೊಂದು ದೊಡ್ಡ ಶಿಕ್ಷೆ ಇರುತ್ತೆ ಅನ್ನೋ ಜನರಲ್ ಒಂದು ಐಡಿಯಾ ಇದ್ದಿದ್ರೆ, ಜನಕ್ಕೆ ಅದು ಗೊತ್ತಿದ್ರೆ ಫಾಲ್ಸ್ ಕೇಸ್ ಹಾಕೋದು ಕಡಿಮೆ ಆಗುತ್ತೆ. ಇವಾಗ ಹೆಂಗೆ ನೀವು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ರೋಡಲ್ಲಿ ಅಡ್ಡ ಬಂದು ಬೀಳ್ಸಿ ಮಾಡಿ ಹಿಡಿದು ಅಲ್ಲೇ ನಿಂತ ಜಾಗದಲ್ಲಿ 500 ರೂಪಾಯಿ ಫೈನ್ ಕಟ್ತೀರಾ. ವೈ ಯು ಆರ್ ಬ್ರೇಕಿಂಗ್ ದ ಲಾ ಅಂತ ಹೇಳ್ತೀರಾ. ನೀನ್ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನೀನ್ ಸಾಯ್ತೀಯ ಅಂತೀವಿ. ಅದೇ ತರ ಒಂದ್ ಸ್ಟ್ರಿಕ್ಟ್ ರೂಲ್ ತಗೊಂಡ್ಬನ್ನಿ. ನೀನ್ ಫಾಲ್ಸ್ ಆಗಿ ಏನಾದ್ರು ಮಾಡಿದೀಯಾ ಅಂತಂದ್ರೆ ನಿನ್ಗೆ ಅದ್ರ 2 ಪಟ್ಟಷ್ಟು ನಿನ್ಗೆ ಶಿಕ್ಷೆ, ಅದು ಪ್ರೂವ್ ಆದ್ರೆ. ಇದು ಎಕ್ಸಾಂಪಲ್ ಸೆಟ್ ಮಾಡಿ, ಇದೇ ಕೇಸಲ್ಲಿ ಎಕ್ಸಾಂಪಲ್ ಸೆಟ್ ಮಾಡಿ, ನೆಕ್ಸ್ಟ್ ಟೈಮ್ ಬರೋರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಸುಳ್ಳು ಕೇಸ್ ಅಂತ ಹಾಕಿದ್ರೆ ಏನಾಗುತ್ತೆ ಅಂತ. ಪ್ರೂವ್ ಆಗದೆ ಇರೋದು ಬೇರೆ. ನಾನು ಇನ್ನೊಂದು ಹೇಳ್ತಿದ್ದೀನಿ, ಕೆಲವೊಂದು ಸೈಡಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ ಕರೆಕ್ಟೋ ಸುಳ್ಳು ಅಂತ. ಆದರೆ 100% ಫಾಲ್ಸ್ ಅಂತ ಕನ್ಫರ್ಮ್ ಇರೋ ಕೇಸಲ್ಲಿ ಮಾತ್ರ ಬಿಡಕ್ಕೆ ಹೋಗ್ಬೇಡಿ, ಅವ್ರನ್ನ ಹಾಕ್ತವ್ರನ್ನ.
ಅದನ್ನ ಎಕ್ಸಾಂಪಲ್ ಸೆಟ್, ಈ ಕೇಸಲ್ಲಿ ಎಕ್ಸಾಂಪಲ್ ಸೆಟ್ ಮಾಡಿ, ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಅದಾದರೂ ಮಾಡಿ. ಯಾರೇ ಆಗ್ಲಿ ಹಾಂ, ಯಾರೇ ಆಗ್ಲಿ, ಮೇಲ್ ಆರ್ ಫಿಮೇಲ್, ನಾವು ಹಾ. ಒಬ್ಬರನ್ನ ಫಿಮೇಲ್ ಅಂತ ಹೇಳ್ತಿಲ್ಲ, ಯಾರೇ ಆಗ್ಲಿ, ಯಾರಿಗಾದ್ರೂ ಮೆನ್ ಆರ್ ವುಮೆನ್ ಏನಾದ್ರೂ ಆಗಿರ್ಲಿ, ಫಾಲ್ಸ್ ಮತ್ತೆ ಇದು ಒಂದೇ ಈ ವಿಷಯದಲ್ಲೂ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ಕೇಸ್ ಆಗಿರ್ಲಿ, ಎನಿ ಕೇಸ್ ಎನಿ ಜೆಂಡರ್, ಸೊ ಅದು ಈಕ್ವಲ್ ಆಗಿರ್ಲಿ ಎಲ್ಲದಕ್ಕೂ. ಸೊ ಅದನ್ನ ಕೇಳ್ತಿರೋದಷ್ಟೇ ಮೇನ್ ಆಗಿ. ಅದಕ್ಕೆ ಆಲ್ರೆಡಿ ಈಗ ಲೀಗಲ್ ಫಾಲ್ಸ್ ಇದಕ್ಕೆ ಫಾಲ್ಸ್ ಕೇಸ್ ಹಾಕಿದ್ರೆ ನಮ್ಮ ಸೈಂಟಿಸ್ಟ್ ಒಬ್ರ ಮೇಲೆ ಫಾಲ್ಸ್ ಕೇಸ್ ಆಗಿತ್ತು ಗೊತ್ತಾ? ನಂಬಿನಾರಾಯಣ್. ನಂಬಿನಾರಾಯಣ್ ಅವರು ಫಾಲ್ಸ್ ಕೇಸ್ ಹಾಕಿದ್ರೆ ರಿಟರ್ನ್ ಮೊದ್ಲಿನ ಜುಡಿಷಿಯರಿ ಸಿಸ್ಟಮ್ ಹೆಂಗಿತ್ತು ಅಂದ್ರೆ, ಫಾಲ್ಸ್ ಕೇಸ್ ಹಾಕಿದ್ರೆ ಅದ್ರ ಮೇಲೆ ಏನು ಪ್ರೂವ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಫಾಲ್ಸ್ ಅಂತ ಪ್ರೂವ್ ಆದ್ರೆ ಮುಗೀತು, ಕೇಸ್ ಮುಗೀತು, ಸರಿ ಹೋಗಿರಿ ಇಬ್ರು ಮನೆಗೆ ಅಂತ ಕಳಿಸ್ಬಿಡ್ತಿದ್ರು. ಸೊ ಅವ್ರ ಮೇಲೆ ಫಾಲ್ಸ್ ಕೇಸ್ ಆದ್ಮೇಲೆ ಅವರು ಹೋರಾಟ ಮಾಡಿ, ಎಷ್ಟು 12 ವರ್ಷ ಹೋರಾಟ ಮಾಡಿ ಫಾಲ್ಸ್ ಕೇಸ್ ಹಾಕಿದ್ರೆ ನಾವು ರಿಟರ್ನ್ ಅವ್ರ ಮೇಲೆ ಕೇಸ್ ಹಾಕ್ಬೋದು, ಇಂಥ ಫಾಲ್ಸ್ ಕೇಸ್ ಹಾಕಿದ್ದಾನೆ ಅಂತ ಅಂದ್ಬಿಟ್ಟು ಲಾ ತರಿಸಿದ್ರು. ಸೊ ಅದನ್ನ ಯೂಸ್ ಮಾಡ್ಕೊಬೇಕು ಕರೆಕ್ಟಾಗಿ, ಅದನ್ನ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಅವ್ರ ಕೇಸಲ್ಲಿ ಅವರು ಸ್ಟ್ರಾಂಗ್ ಇದ್ರು, ನಾಲೆಜಬಲ್ ಪರ್ಸನ್, ಅವರು ಮನಸ್ಥಿತಿ ತುಂಬಾ ಇಟ್ ವಾಸ್ ವೆರಿ ಸ್ಟ್ರಾಂಗ್, ತುಂಬಾ ಸ್ಥಿರ ಇದ್ರು ಅವರು. ಇವ್ರ ಕೇಸಲ್ಲಿ ಏನಾಗಿದೆ, ಈ ಮನುಷ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ ಸಡನ್ ಆಗಿ ಎಲ್ಲಾನು, ಏನು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಮುಗ್ದೋಯ್ತು, ನನಗೆ ಏನು ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡೇನೆ ಸೂಸೈಡ್ ಮಾಡ್ಕೊಂಡಿರೋದು. ನನ್ಗೆ ದುಃಖ ಆಗಿದ್ದೇನೆಂದ್ರೆ, ಅವನ್ ಇದನ್ನ ಮಾಡ್ಬೇಕು ಅಂತ ಅಷ್ಟು ಕ್ಲಾರಿಟಿ ಇರೋ ಮನುಷ್ಯ ಮಾಡ್ಕೊಂಡಲ್ಲ. ಹೌದು, ಎಷ್ಟು ಪ್ಲಾನ್ ಮಾಡಿದಾನೆ ಅಂತಂದ್ರೆ, ಅವ್ನ ಮೊಬೈಲ್ ಪಾಸ್ವರ್ಡ್, ಇಮೇಲ್ ID ಪಾಸ್ವರ್ಡ್, ಜಿಮೇಲ್ ಪಾಸ್ವರ್ಡ್ ಎಲ್ಲ ಬರೆದಿಟ್ಟಿದ್ದಾನೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗಲಿ ಅಂತ. ಅದಲ್ಲದೆ ನಮ್ಮ ದೇಶದಲ್ಲಿ ಕೋರ್ಟ್ ಬಗ್ಗೆ ಯಾರು ಮಾತಾಡಂಗಿಲ್ಲ, ಜಡ್ಜ್ಮೆಂಟ್ ಬಗ್ಗೆ ಯಾರು ಮಾತಾಡಂಗಿಲ್ಲ. ಅದು ಕೊಟ್ಟಿದ್ದು ತೀರ್ಪು, ಅದು ರೂಲ್ಸ್ ಹಂಗಿದೆ, ಯಾರು ಸೊ ಅವನು ಅದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದನ್ನು ಬದುಕಿರೋ ವ್ಯಕ್ತಿ ಮಾತಾಡಬಾರ್ದು, ನನಗೆ ಈ ವಿಡಿಯೋ ಬಂದಾಗ ನಾನು ಬದುಕಿರಲ್ಲ, ಸೊ ನಾನು ಮಾತಾಡ್ತಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಅದನ್ನ ಜುಡಿಷಿಯರಿ ಸಿಸ್ಟಮ್ ಬಗ್ಗೆ. ಎಷ್ಟು ನಾಲೆಜ್ ಇದೆ ಅವನ್ಗೆ, ಎಷ್ಟು ತಿಳ್ಕೊಂಡಿದ್ದಾನೆ ಅವನು, ಅಂತವನೇ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ, ಅದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೆ ಏನು ನಾಲೆಜ್ ಇಲ್ಲ ಅಂದ್ರೆ ಅವನ ಪರಿಸ್ಥಿತಿ ಏನಾಗ್ಬೇಕು. ಮತ್ತೆ ಕೆಪಬಲ್ ಇರೋ ವ್ಯಕ್ತಿನೇ ಇಷ್ಟ ಅಸಹಾಯಕ ಮುಗಿಸ್ಕೊಂಡ್ಬಿಟ್ಟ ಜೀವನ. ಕೆಪಬಲ್ ವ್ಯಕ್ತಿ ಅವನು. ಹೌದು, ಈಗಿನ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಫುಲ್ಲು ಈಗ ಎಷ್ಟೊಂದು ಜನ ಒಳ್ಳೆ ಹುಡುಗಿರು ಇದ್ದಾರೆ, ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ, ಒಳ್ಳೆಯವರು ಇದ್ದಾರೆ. ಸೊ ಇಂಥವ್ರಿಂದ ಅವ್ರಿಗೂ ಕೆಟ್ಟ ಹೆಸರು, ಪ್ಲಸ್ ಈ ಹುಡುಗಿರು ಇದಕ್ಕೆ ಅವರೇ ವ್ಯಾಲ್ಯೂ ಕಳ್ಕೊತಿದ್ದಾರೆ. ಇಂಥವ್ರಿಂದ ವ್ಯಾಲ್ಯೂ ಡೌನ್ ಆಗ್ತಿದೆ. ಜನ ಏನ್ ಥಿಂಕ್ ಮಾಡ್ತಾರೆ, ಎಲ್ಲರೂ ಹಿಂಗೆ ಇರ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಬಟ್ ಒಳ್ಳೆಯವರು ಇದ್ದಾರೆ, ನೋಡ್ಬೇಕು ಏನಾಗುತ್ತೆ. ಹೋಗುತ್ತೆ ನೋಡೋಣ ಕೇಸ್.